ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ಭವತಿ ಯದನುಭಾವಾದೈಡಮೂಕೋऽಪಿ ವಾಗ್ಮಿ ಜಡಮತಿರಪಿ ದಂತುರ್ಜಾಯತೆ ಪ್ರಾಜ್ಞಮೂಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि. वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा. नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान्. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्. शास्त्रेषु पारदर्शिवानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे. विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्. आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरि ओं. स्वस्त्यस्तु अशेषतां सन्मङ्गलानि सम्भवन्तु. सम्यक् श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोतनपटुतरे धर्माद्यखिलपुरुषार्थसाधनीभूते श्रीमद्भागवते अद्य कथा प्रारम्भः. अनन्तगुणपूर्णनाद ಸರ್ವದೋಷದೂರನಾದ ಜಗಜ್ಜನ್ಮಾದಿಕಾರಣನಾದ ಅನಾದ್ಯನಂತ ಕಾಲದಲ್ಲಿಯೂ ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಭಗವಂತ ನರಸಿಂಹ ರೂಪದಿಂದ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ಸಕಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡುವಂತಹ ಮಹಾದೈವ. ಆ ದೇವತೆಯ ಆರಾಧನೆ ಇಂದಿನಿಂದ 5 ದಿನಗಳು ದೇವರೇ ನಿಂತು ಮಾಡಿಸಬೇಕು, ದೇವರೇ ನಿಂತು ಹೇಳಿಸಬೇಕು, ದೇವರೇ ನಿಂತು ಕೇಳಿಸಬೇಕು. ಫಲವನ್ನು ಮಾತ್ರ ಭಗವಂತ ನಮಗೆ ಕೊಟ್ಟು ಜ್ಞಾನಾದಿಗಳಲ್ಲಿ ಅಭಿರುಚಿಯನ್ನು ಹುಟ್ಟಿಸಿ ದೇವರ ಆರಾಧನೆಯಲ್ಲಿ ಇನ್ನೂ ಹೆಚ್ಚು ಆಸಕ್ತಿಯನ್ನು ಕೊಟ್ಟು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಭಗವಂತ ಮೋಕ್ಷದ ಹಾದಿಯನ್ನು ತೋರಿಸಬೇಕು. ಇದು ಪರಮಾತ್ಮ ಮಾಡುವ ಅತ್ಯಂತ ಕರುಣ. ಆ ಕರುಣೆ ಪರಮಾತ್ಮ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಮಾಡಬೇಕು ಅಂತ ಪ್ರಾರ್ಥನಾಪೂರ್ವಕವಾಗಿ ಸಕಲ ತತ್ವಾಭಿಮಾನಿ ದೇವತೆಗಳು, ಸಕಲ ಗುರುಗಳು, ಸಕಲ ದಾಸವರೇಣ್ಯರು, ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿದಂತಹ ಪರಮಪೂಜ್ಯ ಆಚಾರ್ಯರು, ಜಗತ್ತಿಗೆ ಗುರುಗಳಾದಂತಹ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ 5 ದಿನಗಳ ಕಾಲ ಅತ್ಯಂತ ಕಠಿಣವಾದಂತಹ ಈ ಸಪ್ತಮಸ್ಕಂದ ಭಾಗವತ ಪ್ರವಚನವನ್ನು ಅನುವಾದ ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ಒಟ್ಟಾರೆ 12 ಅಧ್ಯಾಯಗಳು. ಅದರಲ್ಲಿ ಅನೇಕ ಕಥೆಗಳು, ಅನೇಕ ರಾಜರ ಇತಿಹಾಸಗಳು, ತತ್ವಗಳು, ಸೃಷ್ಟಿಗಳು ಯಾವುದು ಭಾಗವತದಲ್ಲಿ ಬಂದಿಲ್ಲ ಅಂತಿಲ್ಲ. ಸಕಲ ವಿಧವಾದ ಪ್ರಮೇಯಗಳಿಂದ ಒಳಗೊಂಡಂತಹ ಶ್ರೀಮದ್ ಭಾಗವತ. ಅದರಲ್ಲಿ 10ನೇ ಸ್ಕಂದ ಇದು ಕೇವಲ ಕೃಷ್ಣನನ್ನೇ ಆದ್ಯಂತವಾಗಿ ಕೃಷ್ಣನನ್ನು ಕೊಂಡಾಡುತ್ತದೆ. ಭಾಗವತ ಸಮಗ್ರವಾದ ಭಾಗವತ ಆದ್ಯಂತಗಳಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡುವಂತಹ ಅದ್ಭುತವಾದ ಪುರಾಣ. ಅದರಲ್ಲಿ 10ನೇ ಸ್ಕಂದ ಸಮಗ್ರವಾಗಿ ಕೃಷ್ಣನನ್ನು ಸ್ತೋತ್ರ ಮಾಡುತ್ತದೆ. ಇನ್ನು 7ನೇ ಸ್ಕಂದ ಪೂರ್ಣವಾಗಿ 90 ಭಾಗದಷ್ಟು ನರಸಿಂಹದೇವರ ಚರಿತ್ರೆ, ನರಸಿಂಹದೇವರ ಸ್ತೋತ್ರ, ನರಸಿಂಹದೇವರ ಅದ್ಭುತವಾದ ವಿರಾಟ್ ರೂಪ ದರ್ಶನ. ಇಷ್ಟು ಈ ಭಾಗವತದಲ್ಲಿ ಬಂದಂತಹ ಪ್ರಮೇಯ. ಹಾಗಾಗಿ ಈ ಸಪ್ತಮಸ್ಕಂದ ಭಾಗವತ ನರಸಿಂಹದೇವರ ಚರಿತ್ರೆ ಅದು ಪ್ರತಿ ವರ್ಷ ನಾವು ಕೇಳ್ತಾ ಇರ್ತೇವೆ. ತತ್ವಗಳನ್ನು ಹೆಚ್ಚು ಕೇಳುವ, ಪ್ರತಿ ಬಾರಿ ಸ್ವಲ್ಪ ತತ್ವಗಳನ್ನು ಹೇಳುವ ಪ್ರಯತ್ನ ಮಾಡ್ತಾ ಇರ್ತೇನೆ. ಈ ಬಾರಿನೂ ಸ್ವಲ್ಪ ಸಾಧ್ಯವಾದಷ್ಟು, ಬುದ್ಧಿಗೆ ಗೋಚರವಾದಷ್ಟು ತತ್ವಗಳನ್ನು ಹೇಳುವ ಪ್ರಯತ್ನ. ಈ ಸ್ಕಂದ ಪ್ರಾರಂಭವಾಗಕ್ಕಿಂತ ಮುಂಚೆ ಹಿಂದೆ ದೇವದಾನವರಿಗೆ ಯುದ್ಧವಾಗಿತ್ತು. ಯುದ್ಧವಾದಾಗ ಮತ್ತೆ ಯಥಾಪ್ರಕಾರವಾಗಿ ದೇವತೆಗಳು, ದಾನವರು ಬಲಿಷ್ಠರಾಗಿದ್ದರು. ಬಲಿಚಕ್ರವರ್ತಿ ರಾಜ, ಅವನು
ಆಡಳಿತದಲ್ಲಿ ಎಲ್ಲ ದಾನವರು ಗೆದ್ದಿದ್ದಾರೆ. ಸಮುದ್ರ ಮಥನವಾಯಿತು. ಆಗ ಸಮುದ್ರ ಮಥನದಲ್ಲಿ ಅಮೃತ ಸಿಕ್ಕಾಗ ದೇವತೆಗಳು ಮತ್ತು ಬಲಿಷ್ಠರಾಗಿ ಅವರೆಲ್ಲರನ್ನ ಸಂಹಾರ ಮಾಡಿ ಸೋಲಿಸಿ ಓಡಿಸಿ ತಮ್ಮ ರಾಜ್ಯವನ್ನು ತಾವು ಸ್ವೀಕಾರ ಮಾಡುವಂತೆ ಆಯಿತು. ಇದನ್ನು ನೋಡಿ ಕಶ್ಯಪರ ಮತ್ತೊಬ್ಬಳ ಹೆಂಡತಿಯಾದಂತಹ ದಿತಿದೇವಿಗೆ ಸಮಾಧಾನ ಆಗಲಿಲ್ಲ. ಅವಳಂತಾಳೆ, ಏನಾದರೂ ಮಾಡಿ ನಿಮ್ಮ ಮಕ್ಕಳಿಗೆ, ಆ ದೇವಿಯ ಮಕ್ಕಳ ಆದಿತ್ಯರಾದಂತಹ ದೇವತೆಗಳಿಗೆ ರಾಜ್ಯ ಸಿಗ್ತದೆ, ನಮ್ಮ ಮಕ್ಕಳಿಗೆ ಯಾಕೆ ಸಿಗುವುದಿಲ್ಲ? ಅವರು ನಿನ್ನ ಮಕ್ಕಳೇ, ದಾನವರಾಯಿತು, ದೇವತೆಗಳಾಯಿತು, ಅಸುರರು ಸಮಗ್ರವಾಗಿ ನಿಮ್ಮ ಮಕ್ಕಳೇ ಆಗಿದ್ದಾರೆ. ಅಂದಮೇಲೆ ಕೇವಲ ಸುರರಿಗೆ ಮಾತ್ರ ರಾಜ್ಯ, ಭೋಗ, ಕೀರ್ತಿ, ಅಧಿಕಾರ, ಪ್ರತಿಷ್ಠೆ ಎಲ್ಲವೂ ಅವರಿಗೆ ಸಿಗ್ತದೆ, ನಮ್ಮ ಮಕ್ಕಳಿಗೆ ಯಾಕೆ ಸಿಗುವುದಿಲ್ಲ ಅಂದಾಗ ಅವರು ಉತ್ತರ ಕೊಡ್ತಾರೆ, ಹೇಳ್ತಾರೆ. ಅವಾಗೆಲ್ಲ ಅವರು ಏನಾದರೂ ಅವರು ಯೋಗ್ಯತೆಯೇ ಅತ್ಯಂತ ಕೋಡಿಯಾದ ಯೋಗ್ಯತೆ. ಆ ಕಾಲದಲ್ಲಿ ನಾವು ಸಂತಾನವನ್ನು ಪಡೆದಿದ್ದಾಗಿದೆ. ಹಾಗಾಗಿ ಯಾವ ಕಾಲಕ್ಕೆ ಯಾವ ಭೋಗವನ್ನು ಮಾಡಬೇಕು ಆ ಕಾಲಕ್ಕೆ ಆ ಭೋಗವನ್ನು ಮಾಡದೇ ಇದ್ದರೆ ಇಂಥ ದುಷ್ಟರ ಜನನವಾಗ್ತದೆ ಅಂತಲ್ಲಿ ಬೇರೆ ನಿದರ್ಶನಗಳು ಅಂತ ಹೇಳಿ ಎಲ್ಲ ಹೇಳಿದರು. ಕೊನೆಗೆ ರಾಜ್ಯ ಬೇಕು, ನಮ್ಮ ಮಕ್ಕಳಿಗೆ ಬೇಕು ಅಂತ ತಾಯಿಗೆ ಆಸೆ ಇರ್ತದೆ. ಹಾಗಾಗಿ ಕೇಳಿದ್ದಕ್ಕೆ ಒಂದು ವ್ರತ ಇದೆ, ಪುಂಸವನ ವ್ರತ. ಮತ್ತು ರುದ್ರಾಸುರ ಹುಟ್ಟಿ ಬರ್ತಾನೆ. ಆ ರುದ್ರಾಸುರನ ಸಂಹಾರಕ್ಕಾಗಿ ಮತ್ತೆ ದಧೀಚಿ ಋಷಿಗಳನ್ನು ಕುರಿತು ಪ್ರಾರ್ಥನೆ ಮಾಡಿ ವಜ್ರಾಯುಧದಲ್ಲಿ ಪರಮಾತ್ಮ ತನ್ನ ಶಕ್ತಿಯನ್ನು ಇಟ್ಟು ಅದರಿಂದ ಆ ವೃತ್ರಾಸುರನ ಸಂಹಾರ. ಆ ವೃತ್ರಾಸುರನು ದೇವತೆನೇ, ಚಿತ್ರಕೇತು ಅಂತನ್ನುವ ಗಂಧರ್ವನೇ ಆಗಿರ್ತಾನೆ, ವಿದ್ಯಾಧರ ಅವನು ಮತ್ತು ಸತ್ತು ಹೋಗ್ತಾನೆ. ಕೊನೆಗೆ ಪುಂಸವನ ವ್ರತ ಮಾಡ್ತಾಳೆ. ಪುಂಸವನ ವ್ರತ ಮಾಡಿದಾಗ ವರ್ಷದುದ್ದಕ್ಕೂ ಮಾಡಬೇಕಾದ ವ್ರತ. ಆ ವ್ರತ ಅತ್ಯಂತ ಭಕ್ತಿಯಿಂದ ಮಾಡಬೇಕು, ಅನೇಕ ನಿಯಮಗಳಿಂದ ಒಳಗೊಂಡಂತಹ ವ್ರತ. ಆ ವ್ರತದಲ್ಲಿ ಯಾವ ಹೆಚ್ಚು ಕಮ್ಮಿ ಆಗುವಂತೆ ಇಲ್ಲ. ಮಾಡಿದರೆ ಇಡೀ ವ್ರತ ಭ್ರಷ್ಟವಾಗಿ ಹೋಗ್ತದೆ. ಆಗಲಿ, ನಾನು ಮಾಡ್ತೇನೆ ಕಟ್ಟುನಿಟ್ಟಾಗಿ. ಎಷ್ಟು ನಿಯಮಗಳು ಇರಲಿ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಅದಕ್ಕೆ ಸಹನೆ ಮಾಡಿಕೊಳ್ಳಬೇಕಾದದ್ದು ವಿಷಯವಿರಲಿ, ನಾನು ಮಾಡ್ಕೊಳ್ತೇನೆ ಅಂತ ಆಕೆ ಮಾಡ್ತಾ ಇರ್ತಾಳೆ. ಒಂದು ದಿವಸ ಎಲ್ಲ ವ್ರತದ ನಿಯಮಗಳನ್ನು ಉಲ್ಲಂಘನೆ ಮಾಡಿಬಿಡ್ತಾಳೆ. ಕಾಲಿ ಚಾಚ್ಕೊಂಡು ಕೊಡ್ತಾಳೆ, ಕೂದಲ ಬಿಟ್ಕೊಂಡು ಕೊಡ್ತಾಳೆ, ಬಹಳ ಸುಸ್ತಾದ, ಕೈ ತೊಳ್ಕೊಳ್ಳಾರದೆ ಹಾಗೆ ಕೂತ್ಬಿಡ್ತಾಳೆ. ಇತ್ಯಾದಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಇಂದ್ರದೇವ ಕಾಯ್ತಾ ಕೂತಿರ್ತಾನೆ, ನಮ್ಮ ತಾಯಿ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿ ಯಾವಾಗ ಇವರನ್ನ ಕೊಂದು ಹಾಕೋಣ ಅಂತ. ಆ ಗರ್ಭವನ್ನು 49 ಭಾಗ ಆಗ್ತದೆ, ಮರುದೇವತೆಗಳಾಗ್ತಾರೆ. ತಾನು ಮತ್ತೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಏನಾದರೂ ರಾಜ ಪರೀಕ್ಷಿತ ರಾಜ, ನಾವೇ ಕೇಳ್ತೇವೆ, ಇಷ್ಟೆಲ್ಲ ಕಥೆಗಳನ್ನು ಕೇಳಿವಿ. ಪರೀಕ್ಷಿತ ರಾಜ ಮೊದಲಿಂದ ಕಥೆಗಳನ್ನು ಕೇಳ್ತಾ ಬಂದಿದ್ದಾನೆ. ಹೌದು, ನನಗೆ ಪ್ರಶ್ನೆ ಬರುತ್ತದೆ, ಕಶ್ಯಪರು ಯಾಕೆ ಅದಿತಿ ದೈತ್ಯರು ಮತ್ತು ದೇವತೆಗಳು ಅಂತ ಇಬ್ಬರು ಬ್ರಹ್ಮನ ಮಕ್ಕಳೇ ಅಂದರೆ ಬ್ರಹ್ಮನ ಮೊಮ್ಮಕ್ಕಳಿಗೆ ಯಾಕೆ ವೈಷಮ್ಯ ದೇವರು ಮಾಡ್ತಾ ಇದ್ದಾನೆ? ದೇವರು ಅಂತಂದರೆ ಬ್ರಹ್ಮದೇವರ ತಂದೆ, ಬ್ರಹ್ಮದೇವರ ಮಕ್ಕಳು ಕಶ್ಯಪರ ಮಕ್ಕಳು ದೇವತೆಗಳು, ದಾನವರು. ಅಂದಮೇಲೆ ಎಲ್ಲರಿಗೂ ಸಮಾನವಾಗಿಯೇ ಹಂಚಬೇಕಲ್ಲ. ಅವರು ದುಷ್ಟರಾದರೆ ಏನಾಯಿತು, ಒಳ್ಳೆಯವರಾದರೆ ಏನಾಯಿತು? ರಾಜ್ಯ ಅಂತೂ ಈಗಿನ ಕಾನೂನು ಪ್ರಕಾರ ಆಸ್ತಿ ಸಮವಾಗಿ ಹಂಚಬೇಕಲ್ಲ. ಅಂದಮೇಲೆ ಯಾಕೆ ವಿಷಮವಾಗಿ ಮಾಡ್ತಾ ಇದ್ದಾನೆ ಭಗವಂತ? ಅವರಿಗೆ ರಾಜ್ಯ, ಅವರಿಗೆ ಕೀರ್ತಿ, ಅವರಿಗೆ ಭೋಗ, ಅವರಿಗೆ ಅಧಿಕಾರ, ಅವರಿಗೆ ಸಕಲ ವಿಧವಾದ ಸಂಪತ್ತು, ಐಷಾರಾಮಗಳು, ಅವರಿಗೆ ಎಲ್ಲ ದೇವರು ಪ್ರೀತಿ ಮಾಡೋದು ಇತ್ಯಾದಿಗಳನ್ನು ಮಾಡ್ತಾನೆ. ಹೀಗೆ ಯಾಕೆ ಮಾಡ್ತಾನೆ ದೇವರು ಅಂತ ಪರೀಕ್ಷಿತ ರಾಜ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಎಲ್ಲರಿಗೆ ಬರುವ ವಿಷಯ, ಎಲ್ಲರಿಗೂ ಬರುವ ಪ್ರಶ್ನೆ, ಎಲ್ಲರಿಗೂ ಬರುವಂತಹ ಆಕಂತ. ಈ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಸಮಪ್ರಿಯ ಸಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ದೇವರು ವಿಷಮ ಅಂತ ಆಗ್ತಾನಲ್ಲ, ಕೆಲವರಿಗೆ ಪ್ರೀತಿ ಮಾಡ್ತಾನೆ, ಕೆಲವರಿಗೆ ದ್ವೇಷ ಮಾಡ್ತಾನೆ, ಕೆಲವರಿಗೆ ಶ್ರೀಮಂತಿಕೆ ಕೊಡ್ತಾನೆ, ಭಾಳ ಶ್ರೀಮಂತರಾಗಿ, ಕೆಲವರು ಬಡವರು ದರಿದ್ರರಾಗಿರ್ತಾರೆ, ಭಾರಿ ವಿದ್ಯಾವಂತರಾಗಿರ್ತಾರೆ, ಕೆಲವರು ಅವಿದ್ಯಾವಂತರು, ದಡ್ಡಾಗ್ಬಿಟ್ರು, ಭಾರಿ ಬುದ್ಧಿವಂತ, ಭಾರಿ ಅಧಿಕಾರ, ಭಾರಿ ಕೀರ್ತಿ, ಕೆಲವರಿಗೆ ಏನೂ ಇರೋದಿಲ್ಲ. ಯಾಕೆ ಹೀಗೆ ಮಾಡ್ತಾನೆ? ಹಾಗೆ ಇಲ್ಲೂ ಕೂಡ ಭಗವಂತ ದೈತ್ಯರಿಗೆ ಎಲ್ಲ ವಿಧವಾದಂತಹ ಮತ್ತು ಅಪಕೀರ್ತಿ, ಪಾಪ ಇವುಗಳನ್ನೇ ಮಾಡುವ ಸ್ವಭಾವ ಇತ್ಯಾದಿಗಳನ್ನು ಕೊಡ್ತಾನೆ. ದೇವತೆಗಳಿಗೆ ಮಾತ್ರ ಯಾವಾಗಲೂ ರಾಜ್ಯ, ಕೀರ್ತಿ, ಭೋಗ ಇತ್ಯಾದಿಗಳನ್ನೇ ಕೊಡ್ತಾನೆ ಅಂತನ್ನೋದಕ್ಕೆ ದೇವರು ವಿಷಮನಾದಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ
ಭಾಳ ಒಳ್ಳೆ ಪ್ರಶ್ನೆ ಮಾಡಿದ್ದಿ ಪರೀಕ್ಷಿತ ರಾಜ. ನಿನಗಷ್ಟೇ ಒಳ್ಳೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಕೇಳು. ನ ಹ್ಯಸ್ಯಾರ್ಥ ಸುರಗಣೈ ಸಾಕ್ಷಾ ನಿಶ್ರೇಯ ಸಾಮಾತ್ಮನಃ ನೈವಾಸುರಭ್ಯ ವಿದ್ವೇಷೋ ನೋದ್ವೇಗಶ್ಚಾಗುಣಸ್ಯ ಹಿ. ಬಹಳ ಅದ್ಭುತವಾದ ತತ್ವ ಇದೆ, ವಿಷಯ ಇದೆ, ತಿಳ್ಕೊಳ್ಳಬೇಕಾದದ್ದಿದೆ. ದೇವರು ಯಾಕೆ ಹೀಗೆ ಮಾಡ್ತಾನೆ ಅಂದರೆ, ಈಗ ನೀವು ನಮಗೊಂದು ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದರೆ 1,000 ರೂಪಾಯಿ ಕೊಟ್ಟರೆ ಅವರು 2,000 ರೂಪಾಯಿ ಕೊಟ್ಟರು, ಇವರು 3,000 ಕೊಟ್ಟರು, ಇವರು 5,000 ರೂಪಾಯಿ ಕೊಟ್ಟರು. ಪ್ರವಚನ ನಡೆಸ್ಯಾರ ಅಂತೇಳಿ ಒಂದು 5,000 ರೂಪಾಯಿ ಕೊಟ್ಟರಪ್ಪ ಅಂಥೇಳಿ ನಾನೇನು ಮಾಡ್ತೀನಿ, ಇವ್ರಿಗಿಂತ ಹೆಚ್ಚು ಇವ್ರಿಗೆ ಮಾತಾಡಿಸ್ತೇನೆ, ಭಾಳ ಇವ್ರಿಗೆ ಗೌರವ ಕೊಡ್ತೇನೆ, ಭಾಳ ಇವರಿಗೆ ಮಾತಾಡಿಸ್ತೇನೆ. 5,000 ರೂಪಾಯಿ ಕೊಟ್ಟಾರ್ರಿ ಅಂತೇಳಿ. ಇದು ಮನುಷ್ಯನ ಸ್ವಭಾವ. ಯಾಕೆ ಅಂದರೆ ಮನುಷ್ಯ ಅಪೂರ್ಣ, ತಾನು ಪೂರ್ಣ ಆಗಬೇಕು, ತನಗೆ ಏನು ಬೇಕು ಅಂತನೂ ಸಾಮಾನ್ಯವಾದ ಸ್ವಭಾವ. ಊಟಕ್ಕೆ ಹಾಕಲಿ, ಮರ್ಯಾದೆ ಕೊಡಲಿ, ಬಾರಿ ಬಾರಿ ಕೂಡ್ರಿ ಅಂತ ಸ್ವಲ್ಪ ಇನ್ನೊಬ್ಬರಿಗಿಂತ ಹೆಚ್ಚು ಮಾನ ಮರ್ಯಾದೆ ಅಭಿಮಾನ ಏನಾದರೂ ಹೆಚ್ಚು ಯಾವುದಾದ್ರು ಮನುಷ್ಯ ತೋರಿಸಿದ ಅಂತಂದರೆ ಅವ ನಮ್ಮವನು ಅಂತ ಭ್ರಾಂತಿ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಇದು ನಂದು, ಇವರು ನಮ್ಮವರು, ಈ ಮನೆ ನಂದು. ಯಾಕೆ? ಅಭಿಮಾನ ಅವರು ಹೆಚ್ಚು ತೋರಿಸಿದ್ದಕ್ಕೆ ನಾವು ಅಭಿಮಾನ ಹೆಚ್ಚು ಮಾಡುತ್ತೇವೆ. ಮನುಷ್ಯನಿಗೆ ಪ್ರೀತಿ ಬೇಕು, ಸಿಕ್ಕಲ್ಲಿ ತಾನು ಹುಡುಕ್ತಾ ಹೋಗ್ತಾನೆ. ಯಾಕೆ? ಅವ ಅಪೂರ್ಣನಾದದ್ದರಿಂದ. ದೇವರು ಅಪೂರ್ಣ ಆಗಿದ್ದಾನೇನು? ಇಲ್ಲ. ಪೂರ್ಣಮಿದ ಪೂರ್ಣಮದಂ ಪೂರ್ಣಾತ್ ಪೂರ್ಣತರುಚ್ಯತೆ ಅಂತ ಹೇಳಿ ಪರಮಾತ್ಮನಿಗೆ ಪೂರ್ಣ ಅಂತ ಹೇಳಿದ್ದಾರೆ. ಭಗವಂತ ಯಾವುದರಿಂದಲೂ ಅಪೂರ್ಣನಲ್ಲ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಎಲ್ಲವನ್ನು ಯಾವುದರಿಂದಲೂ ಅವನಿಗೆ ಪ್ರಯೋಜನ ಇಲ್ಲ. ನೀವು ಈಗ ನನ್ನ ಕಡೆ ರೊಕ್ಕ ಇಲ್ಲ, ಅವ್ರು ಕೊಡ್ತಾರೆ. ನನ್ನ ಕಡೆ ಕೀರ್ತಿ ಇಲ್ಲ, ನನ್ನನ್ನು ಜೈ ಜೈಕಾರ ಹಾಕ್ತಾರೆ. ನನ್ನ ಕಡೆಗೆ ಆಸ್ತಿ ಇಲ್ಲ, ಆಸ್ತಿ ಕೊಡ್ತಾರೆ. ವಿದ್ಯೆ ಇಲ್ಲದ ವಿದ್ಯೆ ಕೊಡ್ತಾರೆ. ಏನಿಲ್ಲೋ ಅದನ್ನು ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡ್ತೇನೆ, ಅವ್ರ ಉಪಕಾರ ಅಂತ ಪಡಿತೇನೆ, ಅವರಿಂದ ಉಪಕೃತನಾಗ್ತೇನೆ. ಅವರನ್ನು ನಾನು ಸ್ತೋತ್ರನೋ ಅಥವಾ ಏನೋ ನನಗೆ ಮಾಡಲಿಲ್ಲ ಅಂದರೆ ಅವರನ್ನು ಬೈತೇನೆ. ಏನ್ರಿ 2 ಸತಿ ಹೋದರೂ ಮಾತಾಡಿಸೋದೇ ಇಲ್ಲ, ಮುಂದೆ ಹೋದ್ರೆ ಮುಖ ಆ ಕಡೆ ತಿರುಗಿಸ್ಕೊಂಡು ಹೋಗ್ತಾರೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಒಳ್ಳೆಯದನ್ನು ಮಾಡಿದರೆ ನಾವು ಹೊಗಳುತ್ತೇವೆ, ಕೆಟ್ಟದನ್ನು ಮಾಡಿದರೆ ಬೈತೇವೆ. ಯಾಕೆ ಅಂದರೆ ನಮ್ಮಲ್ಲಿ ಅಪೂರ್ಣತಾ ಇದೆ, ನಾವು ಪಡಿಬೇಕಾದದ್ದು ಇದೆ. ಹೆಚ್ಚು ಪಡೆದ ಮೇಲೂ ಇನ್ನೂ ಹೆಚ್ಚು ಪಡಿಬೇಕು ಅಂತನೂ ಆಸೆ ಇದೆ. ಯಾಕೆ ಅಂದರೆ ನಾವು ಅಪೂರ್ಣರು. ಎಷ್ಟು ನಮಗೆ ಕೊಟ್ಟರೂ, ಎಷ್ಟು ತೃಪ್ತಿಪಡಿಸಿದರೂ ತೃಪ್ತಿ ಆಗುವುದಿಲ್ಲ. ಯಾಕೆ? ಆದ್ದರಿಂದಲೇ ನಾವು ಅಪೂರ್ಣರು. ದೇವರಿಗೆ ಹಾಗಿಲ್ಲ. ದೇವರ ಎಲ್ಲರ ಯಾರ ಅಪೇಕ್ಷೆನೂ ಇಲ್ಲ ಪರಮಾತ್ಮನಿಗೆ. ಸ್ವಯಂ ಲಕ್ಷ್ಮೀದೇವಿಯ ಅಪೇಕ್ಷೆನೇ ಪರಮಾತ್ಮನಿಗಿಲ್ಲ. ತನ್ನ ರೂಪದಿಂದಲೇ ತಾನು ರಮಣೀಯನಾಗಿದ್ದಾನೆ ಅಂದ ಮೇಲೆ ಪರಮಾತ್ಮನಿಗೆ ದೇವತೆಗಳಿಗೆ ಸಂತೋಷಪಡಿಸುವುದರೊಳಗೆ ಏನರ್ಥ ಇಲ್ಲ, ದೈತ್ಯರಿಗೆ ದ್ವೇಷ ಮಾಡೋದ್ರೊಳಗೆ ಏನರ್ಥ ಇಲ್ಲ. ಆದರೂ ದೇವರು ಯಾಕೆ ಮಾಡ್ತಾನೆ ಹೇಗೆ ಅಂತಂದರೆ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಭಗವಂತ ಮಾಡ್ತಾನೆ ಅಂತ ನೇರವಾಗಿ ಉತ್ತರ. ಆ ಉತ್ತರ ಹಿನ್ನೆಲೆಯಲ್ಲಿ ಇನ್ನು ದೊಡ್ಡದಾದ ಉತ್ತರ ಇದೆ. ಅದಕ್ಕಾಗಿ ಅಧ್ಯಾಯಗಳ ಉದ್ದವಾದ ಉತ್ತರ, ಟಿಪ್ಪಣಿಕಾರರು ಬರೆದಂತಹ ಉತ್ತರ ಬಹಳ ಅದ್ಭುತವಾಗಿದೆ. ಅವರವರ ಕರ್ಮಾನುಸಾರವಾಗಿ ಭಗವಂತ ಅವರಿಗೆ ಆಯಾ ಫಲವನ್ನು ಕೊಡ್ತಾನೆ ಅಂತನ್ನೋದೇ ಇದು ಸಿದ್ಧಾಂತ. ಆದರೆ ಅವರವರ ಕರ್ಮ, ಈ ಕರ್ಮನೂ ಕೂಡ ದೇವರು ಕೆಟ್ಟವರ ಕಡೆಯಿಂದ ಒಳ್ಳೆ ಕರ್ಮ ಯಾಕೆ ಮಾಡಿಸಬಾರದು? ಈಗ ಪ್ರವಚನಕ್ಕೆ ಯಾರು ಬಂದಿದ್ದಾರೆ, ಅವರು ಪ್ರವಚನಕ್ಕೆ ಬರಬೇಕು ಅಂತ ಬುದ್ಧಿ ಕೊಟ್ಟಿದ್ದಾನೆ. ಬರದೇ ಇದ್ದವರಿದ್ದಾರಲ್ಲ, ಅವ್ರಿಗೂ ಆ ಬುದ್ಧಿ ಕೊಡಬೇಕಾಗಿತ್ತು. ಅಥವಾ ಯಾರೋ ದೇವರು ಪೂಜೆ ಮಾಡಬೇಕು ಅಂತ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಹೋಮ ಹವನ ಯಜ್ಞ ತಪಸ್ಸು ದಾನ ಮುಂತಾದ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಬುದ್ಧಿ ಕೊಟ್ಟಿದ್ದಾನೆ. ಮಾಡದೇ ಇದ್ದವರಿಗೆ ಆ ಬುದ್ಧಿ ಕೊಟ್ಟರೆ ಆಯ್ತಲ್ಲ, ಎಲ್ಲರೂ ಆರಾಮಾಗೇ ಇರ್ತಾರೆ. ಎಲ್ಲರೂ ಆರಾಮಾಗಿರಬೇಕು, ಎಲ್ಲರೂ ಮುಕ್ತಿಗೆ ಹೋಗಬೇಕು. ಹೌದು, ನಿಜ. ಆದರೆ ಮುಕ್ತಿ ಅಯೋಗ್ಯರಾದ ತ್ರಿವಿಧರಾದ ಜೀವರಾಶಿಗಳಿದ್ದಾರೆ. ಮುಕ್ತಿ ಯೋಗ್ಯರು, ನಿತ್ಯ ಸಂಸಾರಿಗಳು, ಮುಕ್ತಿ ಅಯೋಗ್ಯರು ಅಂತ 3 ವಿಧವಾದ ಜೀವರಾಶಿಗಳೇ. ಅವ್ರ ಯೋಗ್ಯತಾನೇ ಆಗಿದೆ, ಹಾಗೆ ಸ್ವರೂಪನೇ ಆಗಿದೆ. ತೆಂಗಿನಕಾಯಿ ಗಿಡ ಮೇಲೆ ಮೆಣಸಿನಕಾಯಿ ಯಾಕೆ ಕೊಡೋದಿಲ್ಲ ಅಂತ ಕೇಳಿದರೆ, ಮೇಲೆ ಭಾಗದಲ್ಲಿ ತೆಂಗಿನಕಾಯಿ ಕೊಡ್ತದೆ, ಅದು ಮೇಲೆ ಅದಕ್ಕೆ ಜುಬ್ರ ಹಾಕಿದ್ದಾನೆ ಪರಮಾತ್ಮ. ಅದರ ಒಳಗೆ ಪರಟೆ ಇದೆ, ಪರಟೆ ಒಳಗೆ ಕೊಬ್ಬರಿ ಒಳಗೆ ನೀರಿದೆ. ದೇವರು ಹೀಗೆ ಯಾಕೆ ಮಾಡಿದ್ದಾನೆ? ಕುಂಬಳಕಾಯಿನ ಅಷ್ಟು ಮ್ಯಾಲೆ ಇಡಬೇಕಾಗಿತ್ತು, ತೆಂಗಿನಕಾಯಿ ತಳಗ ಭೂಮಿ ಮೇಲೆ ಬೆಳೆಸಬೇಕಾಗಿತ್ತು. ಅದರ ಸ್ವಭಾವ ಅದು. ಹಾಗೆ ಯಾಕೆ ಮಾಡಿದ್ದಾನೆ ಅಂತ ಕೇಳೋದಿಲ್ಲ, ಸ್ವಭಾವ ಅದರದ್ದು. ಮೆಣಸಿನಕಾಯಿ ಖಾರ ಇರ್ತದೆ, ಸಕ್ಕರೆ ಸಿಹಿ ಇರ್ತದೆ. ಅದು ಯಾವ ಪದಾರ್ಥಗಳು ಎಲ್ಲೆಲ್ಲಿದ್ದರೇನೆ ಒಳ್ಳೆಯದು. ಹಾಗಾಗಿ ಆ ಪದಾರ್ಥಗಳನ್ನು ಆ ಯೋಗ್ಯತಾನುಸಾರವಾಗಿ ಪರಮಾತ್ಮ ಹಾಗೆ ಮಾಡಿದ್ದಾನೆ. ಹಾಗೆ 3 ವಿಧವಾದ ಜೀವರಾಶಿಗಳು ಅಂತಂದ ಮೇಲೆ ಸಾತ್ವಿಕರು, ರಾಜಸರು, ತಾಮಸರು ಇದ್ದಂತೆ ಮುಕ್ತಿಯೋಗ್ಯರು, ಮುಕ್ತಿ ಅಯೋಗ್ಯರು, ನಿತ್ಯ ಸಂಸಾರಿಗಳು ಅಂತ ಜೀವರಾಶಿಗಳಿದ್ದಾರೆ. ಮುಕ್ತಿಯೋಗ್ಯರಾದ ಜೀವರಾಶಿಗಳು ಅವರು ಏನಾದರೂ ದೇವತೆಗಳೇ ಅಥವಾ ಮನುಷ್ಯೋತ್ತಮರೇ, ಮನುಷ್ಯ ಮಧ್ಯಮರೇ, ಹೀಗೆಲ್ಲ ವಿಭಾಗ ಮಾಡಿದ್ದಾರೆ. ಅಂಧಂತಮಸ್ಸಿ ಯೋಗ್ಯರಾದವರು ತಾಮಸರು.
ತಮೋಗುಣ ಪ್ರಚುರರಾದವರು. ಹಾಗಾಗಿ ಅವರಿಗೆ ಪರಮಾತ್ಮ ಮುಕ್ತಿ ಕೊಟ್ಟ ಅಂತಂದರೆ ಅದು ಅಧರ್ಮ ಅಂತ ಆಗ್ತದೆ. ಯಾರು ಒಬ್ಬರು ಬಂದು ತಂದೆ ತಾಯಿಗೆ ಬೈತಾ ಇದ್ದಾನೆ, ಒದಿತಾ ಇದ್ದಾನೆ, ತುಳಿತಾ ಇದ್ದಾನೆ, ಅಂಥವನಿಗೆ ಬಂದು ದೇವರು ಮೋಕ್ಷ ಕೊಟ್ಟ ಅಂದರೆ, ಅಂಥವ್ರಿಗೆ ಬಂದು ಜೈ ಜಯಕಾರ ಹಾಕಿ ಪರಮಾತ್ಮ ರಾಜ್ಯ ಕೊಟ್ಟ ಅಂದರೆ ನಡೀತದ? ಇಲ್ಲ. ಹಾಗಾಗಿ ದೇವರು ಆಯಾ ಕಾಲಕ್ಕೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಕೊಡಬೇಕಾಗಿದೆಯೋ ಹಾಗೆ ಕೊಟ್ಟ ಅಂತಂದರೆ ಅದು ಧರ್ಮ, ಅದು ವಿಷಮ ಅಂತ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಮೊದಲನೇದ್ದು, ದೇವರು ಯಾರಿಗೇನು ಕೊಡೋದ್ರಿಂದ ಹಿಗ್ಗುವುದಿಲ್ಲ, ಒಗ್ಗುವುದಿಲ್ಲ. ಅವ್ರ ಕಡೆಯಿಂದ ಸ್ತೋತ್ರ ಮಾಡೋದ್ರಿಂದ ದೇವರೇನಾಗೋದಿಲ್ಲ, ಅದೇ ರೀತಿಯಿಂದ ಇರ್ತಾನೆ. ಯಾಕೆ ಅಂದ್ರೆ ಅವನು ಪೂರ್ಣನೇ ಆಗಿದ್ದಾನೆ ಭಗವಂತ. ನಕ್ಷ್ಯಸ್ಯಾರ್ಥ ಸುರಗಣೈ ಸಾಕ್ಷಾತ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷೋ ನೋದ್ವಿಗ್ಯಶ್ಚಾಗುಣಸ್ಯ ಹಿ ಇತಿ ಸತ್. ಹಾಗಾಗಿ ಇತಿನ ಸುಮಗಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸುಮಹಾನ್ ಜಾತಃ ತದ್ಭವಾನ್ ಚೇತುಮರ್ಹಸಿ. ಸಾಧು ಪೃಷ್ಟಂ ಮಹಾರಾಜ ಹರೇಶ್ಚರಿತಂ ಅದ್ಭುತಂ ಯದ್ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ ಗೀಯತೆ ಪರಮಂ ಪುಣ್ಯಂ ಮುನಿಭಿರ್ ನಾರದಾದಿಭಿ. ನಾರದರೇ ಮೊದಲಾದವರೆಲ್ಲರೂ ಕೂಡ ಈ ಭಾಗವತ ಪುರಾಣವನ್ನು ಪ್ರಾರ್ಥನೆ ಮಾಡಿ ವೇದವ್ಯಾಸ ದೇವರಿಂದ ಇದನ್ನು ಕೇಳಿ ಪಡೆದಿದ್ದಾರೆ. ನತ್ವಾ ಕೃಷ್ಣ ಇವನವೇ ಕಥಯಿಷ್ಯೆ ಹರೇ ಕಥಾಂ ನಿರ್ಗುಣೋ, ಅದನ್ನು ಹೇಳ್ತಾರೆ. ನಿರ್ಗುಣೋ ಯಜೋ ಅವ್ಯಕ್ತ ಭಗವಾನ್ ಪ್ರಕೃತೇ ಪರಃ ಸ್ವಮಾಯ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ. ಈ ಶ್ಲೋಕದಲ್ಲಿ ಸಮಗ್ರವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತೆ ಆಯಿತು. ಏನು? ನಿರ್ಗುಣನಾಗಿದ್ದಾನೆ ಪರಮಾತ್ಮ. ನಮ್ಮಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಆ ಗುಣಗಳಿಂದ ಬದ್ಧವಾದ ದೇಹ ಇದೆ. ಹಾಗಾಗಿ ನಮಗೆ ಒಳ್ಳೆಯದು ಬೇಕಾಗ್ತದೆ, ಕೆಟ್ಟದ್ದು ಬೇಡ ಆಗ್ತದೆ. ನಮಗೆ ಸುಖ ಬೇಕಾಗ್ತದೆ, ದುಃಖ ಬೇಡಾಗ್ತದೆ. ಯಾವಾಗಲೂ ನಾವು ಸುಖದಲ್ಲೇ ಇರಬೇಕು, ದುಃಖ ಆಗಬಾರದು ಅಂತ ಅಪೇಕ್ಷೆ. ಯಾಕೆ ಅಂದರೆ ಸತ್ವಾದಿ ಗುಣಗಳಿಂದ ಬದ್ಧವಾದ ದೇಹ. ಆದ್ದರಿಂದ ಎಂಥ ವ್ಯಕ್ತಿಯಾಗಿದ್ದರೂ ಬಹಳ ಸುಖ ಪಡದೇ ಇದ್ದರೂ ಸುಖ ಬೇಕು ಅಂತಾನೆ, ಬಹಳ ದುಃಖವಾಗದೇ ಇದ್ದರೂ ದುಃಖ ಬೇಡ ಅಂತಂತಾನೆ. ಯಾಕೆ? ಗುಣಗಳಿವೆ. ಪರಮಾತ್ಮ ಸತ್ವಾದಿ ಗುಣಗಳಿಂದ ಬದ್ಧನೇ ಆಗಿಲ್ಲ, ಅದಕ್ಕೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಸತ್ವಗುಣ, ರಜೋಗುಣ, ತಮೋಗುಣ ಇದು ಮೂಲ ಪ್ರಕೃತಿಯಿಂದ ಹುಟ್ಟಿದ್ದು. ಹಾಗಾಗಿ ಆ ಮೂಲ ಪ್ರಕೃತಿಗೆ ನಿಯಾಮಕಳಾದವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಸತ್ತಾತ್ಮಕಳಾದವಳು. ಹಾಗಾಗಿ ಆ ಚಿನ್ಮಯವಾದ ಲಕ್ಷ್ಮೀದೇವಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಅಂದ ಮೇಲೆ ಆ ಗುಣಗಳ ಬಂಧನೆ ಪರಮಾತ್ಮನಿಗುಂಟ? ಇಲ್ಲ. ಹಾಗಾಗಿ ಸಾಮಾನ್ಯ ಒಬ್ಬ ಬುದ್ಧಿವಂತನೇ ಯಾವುದನ್ನು ತಿಂದರೆ ತನಗೆ ಹಿತನೋ ಅಂಥ ಪದಾರ್ಥಗಳನ್ನೇ ತಿಂದುಕೊಳ್ತಾನೆ. ಹೇಗೆ ಮನಿ ಕಟ್ಟಿದರೆ ತನಗೆ ಅನುಕೂಲವೋ ಹಾಗೆ ಮನಿ ಕಟ್ಟಿಕೊಳ್ತಾನೆ, ಹೊರತು ತನಗೆ ವಿರುದ್ಧವಾದ ಪ್ರಕಾರದಲ್ಲಿ ಮನೆಯನ್ನು ಕಟ್ತಾನೆ, ಊಟವನ್ನು ಅಡಿಗೆಯನ್ನು ಮಾಡ್ಕೊಳ್ಳೋದಿಲ್ಲ. ಅಂದಮೇಲೆ ಪರಮಾತ್ಮ ತಾನು ಸತ್ವಾದಿ ಗುಣಗಳಿಂದ ಬದ್ಧನಾಗುವುದಿಲ್ಲ, ಅದಕ್ಕೆ ನಿಯಾಮಕನಾಗಿದ್ದಾನೆ. ಸ್ವಮಾಯ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ. ಪರಮಾತ್ಮ ಅದರಲ್ಲಿದ್ದು ನಿಂತು ಬಾಧ್ಯಾದಿಸ್ತೋ ಹರೇರ್ ನಿತ್ಯಂ, ನನ್ನಲ್ಲಿ ನಿಂತು ಪ್ರವಚನವನ್ನು ಹೇಳಿಸ್ತಾ ಇದ್ದಾನೆ, ನಿಮ್ಮಲ್ಲಿ ನಿಂತು ಪ್ರವಚನವನ್ನು ಕೇಳಿಸ್ತಾ ಇದ್ದಾನೆ. ಹಾಗೆ ಯಾರು ಬಯಸ್ಕೊಳ್ತಾ ಇದ್ದಾರೋ ಅವರಲ್ಲಿ ನಿಂತು ಪರಮಾತ್ಮ ಬಯಸಿಕೊಳ್ಳುವಂತೆ ಅವರಲ್ಲಿ ಮಾಡಿಸ್ತಾ ಇದ್ದಾನೆ. ಬೈಯೋ ವ್ಯಕ್ತಿಯಲ್ಲಿ ನಿಂತು ಪರಮಾತ್ಮ ಬೈಯುವಂತೆ ಮಾಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ, ಯಾರೋ ಖೂನಿ ಮಾಡಿದ ಒಬ್ಬ ವ್ಯಕ್ತಿ, ಚಾಕು ತಗೊಂಡು ಒಬ್ಬನಿಗೆ ಹೊಟ್ಟೆಗೆ ಹಾಕಿದ. ಹಾಕುವ ವ್ಯಕ್ತಿಯಲ್ಲಿ ಪರಮಾತ್ಮ ನಿಂತು ಹಾಕಿಸ್ತಾ ಇದ್ದಾನೆ, ಹಾಕಿಸಿಕೊಳ್ಳುವ ವ್ಯಕ್ತಿಯಲ್ಲಿ ನಿಂತು ಪರಮಾತ್ಮ ಹಾಕಿಸಿಕೊಳ್ತಾ ಇದ್ದಾನೆ. ಅಂದರೆ ಏನರ್ಥ ಅಂದರೆ ಪರಮಾತ್ಮ ಸತ್ತ, ಹಾಕ್ಲಿಕ್ಕೆ ಬೇಕಾದಾಗ ಶಕ್ತಿ ಬೇಕು ಇವನಿಗೆ, ಹಾಗಾಗಿ ಹಾಕಿಸ್ಲಿಕ್ಕೆ ಪರಮಾತ್ಮ ಒಳಗೆ ನಿಂತು ಶಕ್ತಿಯನ್ನು ಕೊಟ್ಟ. ಅದನ್ನು ಹಾಕಿಸಿಕೊಳ್ಳುವ ವ್ಯಕ್ತಿ, ಸಾಯುವ ವ್ಯಕ್ತಿ ಸಾಯಲಿಕ್ಕೆ ಯೋಗ್ಯನಾಗುವಂತೆ ಮಾಡ್ತಾನೆ ಪರಮಾತ್ಮ. ಸ್ತೋತ್ರಕ್ಕೆ ಯೋಗ್ಯನಾಗುವಂತೆ ಮಾಡ್ತಾನೆ ಪರಮಾತ್ಮ, ಭೋಜನಕ್ಕೆ ಯೋಗ್ಯನಾಗುವಂತೆ ಮಾಡ್ತಾನೆ, ಆಯಾ ಯೋಗ್ಯತೆಯನ್ನು ಕೊಡ್ತಾನೆ ಪರಮಾತ್ಮ. ಎಷ್ಟು ಬಾರಿ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೆಲವರು ಸಾಯುವುದೇ ಇಲ್ಲ ನೋಡಿ. ಯಾಕೆ? ದೇವರು ಅವರಲ್ಲಿ ನಿಂತು ಸಾಯುವಂತೆ ಮಾಡುವುದೇ ಇಲ್ಲ, ಅವರ ಕರ್ಮ ಇರುತ್ತದೆ. ಹಾಗಾಗಿ ದೇವರು ಎಲ್ಲ ಕಡೆಗೆ ನಿಂತು ಪರಮಾತ್ಮ ಅವರಲ್ಲಿ ಆಯಾ ಕೆಲಸಗಳನ್ನು ಮಾಡುತ್ತಾನೆ. ಬಾಧ್ಯಾದಿಸ್ತೋ ಹರೇರ್ನಿತ್ಯಂ ಬಾಧ್ಯಾದಿಗತ ಇತ್ಯಪಿ ಗೀಯತೇನತು ಬಾಧ್ಯತ್ವ ಅದೋಷ ಯುತತ್ವತಃ. ಹಾಗಾಗಿ ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ನಾತ್ಮನೋ ಗುಣಾಃ ನ ತೇಷಾಂ ಯುಗಪತ್ರಾಗಂ ಹ್ರಾಸ ಉನ್ನಾಹ ಏವಚ. ಯಾರಿಗೆ ಸತ್ವಾದಿ ಗುಣ ಇರ್ತದೆ ನೋಡ್ರಿ, ಅವರು ಉನ್ನಾಹ ರಹಾಸಗಳಾಗ್ತದೆ. ಲಾಟ್ರಿ ಬಂತು, ಐಶ್ವರ್ಯ ಬಂತು, ಕೀರ್ತಿ ಬಂತು ಅಂದ್ರೆ ಮನುಷ್ಯ ಉಬ್ಬುತ್ತಾನೆ ಹಾರ್ಕೋತ ಹೋಗ್ತಿರ್ತಾನೆ. ಹಾಗೆ ಪಗಾರ ಜಾಸ್ತಿ ಆಯಿತು ಅಂದರೆ ಹಾರ್ತಾನೆ, ಪಗಾರ ಕಮ್ಮಿ ಆಯಿತು ಒಮ್ಮೆ ಕಂಪ್ನಿನ ತೆಗೆದು ಹಾಕಿಬಿಟ್ರು ಅವನಿಗೆ ಅಂದರೆ ಬಿದ್ದು ಬಿಡ್ತಾನೆ. ಏನು ಅನುತ್ಸಾಹ ಬರ್ತದೆ, ಎಲ್ಲೂ ಹೋಗೋದಿಲ್ಲ, ಯಾರನ್ನೂ ಮಾತಾಡಿಸೋದಿಲ್ಲ, ಒಬ್ಬ ಕೋಲಿಯಲ್ಲಿ ಕೂತು ಬಿಡ್ತಾನೆ. ಒಳ್ಳೇದಾಯಿತು ಅಂದರೆ ಮನುಷ್ಯ ಅಷ್ಟೇ ಸಂತೋಷ ಪಡ್ತಾನೆ,
ಕೆಟ್ಟದಾಯಿತು ಅಂದರೆ ಅಷ್ಟೇ ಕಷ್ಟದಲ್ಲಿ ಅವ ಮನಸ್ಸು ಹಾಳು ಮಾಡಿಕೊಳ್ತಾನೆ. ಯಾಕೆ ಅಂದರೆ ರಾಸ ಉನ್ನಾಹಗಳು ನಮಗೆಲ್ಲ, ಮನುಷ್ಯನಿಗೆ, ಸತ್ವಾದಿ ಗುಣಗಳಿಂದ ಕೂಡಿದಂತಹ ವ್ಯಕ್ತಿಗೆ, ದೇವರಿಗೆ ಇಲ್ಲೇ ಇಲ್ಲ. ಜಯಕಾಲೇತು ಸತ್ವಸ್ಯ ದೇವರ್ಷಿ ರಜಸೋ ಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲ ಅನುಗುಣೋ ಭವನ್. ಹಾಗಾಗಿ ಪರಮಾತ್ಮನಿಗೆ ಇವು ಯಾವ ದೋಷಗಳು ಇಲ್ಲ. ಹಾಗಾಗಿ ದೈತ್ಯರನ್ನೇ ಪರಮಾತ್ಮ ಯಾವಾಗಲೂ ದ್ವೇಷ ಮಾಡ್ತಾನೆ, ಅವರಿಗೆ ಅಂದನ್ ತಮಸ್ಸಿಗೆ ಕಳಿಸ್ತಾನೆ, ಮತ್ತು ದೇವತೆಗಳಿಗೆ ಯಾವಾಗಲೂ ರಕ್ಷಣೆ ಮಾಡ್ತಾನೆ ಅಂತನೂ ಮಾತು ಸುಳ್ಳು. ಯಾರು ದೇವರಲ್ಲಿ ಭಕ್ತಿ ಮಾಡ್ತಾರೆ, ದೇವರನ್ನು ಆರಾಧನೆ ಮಾಡ್ತಾರೆ, ಸತ್ಕರ್ಮಗಳನ್ನು ಮಾಡ್ತಾರೆ, ಅವರಿಗೆ ಒಳ್ಳೇದು ಮಾಡಿದ್ದಾನೆ ಪರಮಾತ್ಮ. ಜ್ಯೋತಿರಿವಾ ಭಾತಿ ಪ್ರಸಂಗಾತಶ್ಚ ನ ವಿದ್ಯತೆ ವಿದ್ಯಂತೆ ಆತ್ಮಾಸ್ತಂ ಮದಿತ್ವ ಕವಯೋಂತತಃ. ಹೌದ್ರಿ, ಇದೆಲ್ಲ ಯಾವಾಗ ಯಾರು ಮಾಡ್ತಾರೆ? ದೇವರು ಅಂತನೂ ವಸ್ತು ಇದ್ದಾಗ, ದೇವರು ಅಂತ ವಸ್ತು ಇದ್ದಾಗ ಸತ್ಕರ್ಮ ಅಸತ್ಕರ್ಮ, ಪುಣ್ಯ ಪಾಪ, ಮೋಕ್ಷ, ಸ್ವರ್ಗ ನರಕ ಇವೆಲ್ಲ ಇರಲು ಸಾಧ್ಯ. ದೇವರೆಲ್ಲಿದ್ದಾನೆ ಮೊದಲಿಗೆ ಅದನ್ನೇ ಹೇಳ್ರಿ ಅಂದಾಗ ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹಿರಣ್ಯಕಶಿಪು ಕೇಳಿದ್ದೇ ಅದೇ ಪ್ರಹ್ಲಾದರಾಜರಿಗೆ, ನಾವು ನೋಡಬೇಕಾದದ್ದು ಯಾವ ಕಣ್ಣಿನಿಂದ ಪರಮಾತ್ಮನಿಗೆ? ಒಳಗಣ್ಣಿನಿಂದ ಪರಮಾತ್ಮನನ್ನು ನೋಡಿದ್ವಿ ಅಂತ ಆದರೆ ಆಗ ಪರಮಾತ್ಮ ಕಾಣ್ತಾನೆ. ಮೇಲಿದ್ದಂತಹ ಈ ಸತ್ವಾದಿ ಗುಣಗಳಿಂದ ಬದ್ಧವಾದ ದೇಹದಿಂದ ಈ ಕಣ್ಣಿನಿಂದ ಪರಮಾತ್ಮನ ನೋಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅದಕ್ಕಾಗಿ ತಪಸ್ಸು ಬೇಕು. ಎಷ್ಟು ಕಾಲ ತಪಸ್ಸು ಬೇಕು? ದೇವರನ್ನು ಒಳಗಿಂದ ನೋಡಲಿಕ್ಕೆ ಅನಂತ ಕಾಲದ ತಪಸ್ಸು ಬೇಕು, ಅನಂತ ಕಾಲದ ಸಾಧನೆ ಬೇಕು. ಜ್ಯೋತಿರಿವಾಭಾತಿ, ಒಬ್ರು ಯಾರೋ ಹೇಳಿದರಂತೆ ಕಟ್ಟಿಗೆಯನ್ನು ನೋಡಿ, ಬೆಂಕಿ ಬೆಂಕಿ ಅಂತ ಹೇಳಿದರು. ಕಟ್ಟಿಗೆಯಲ್ಲಿ ಏನ್ರಿ ಬೆಂಕಿ ಇರ್ತದೆ? ಕಟ್ಟಿಗೆಯನ್ನು ಮಥನ ಮಾಡಿ ನೋಡ್ರಿ, ಬೆಂಕಿ ಸಿಗ್ತದೆ. ಕಟ್ಟಿಗೆಯನ್ನು 2 ಕಟ್ಟಿಗೆ ಹಾಕಿ ಜೋರಾಗಿ ತಿಕ್ಕಿದರೆ ಅದರಿಂದ ಬೆಂಕಿ ಬರ್ತದೆ. ಹಾಗಾಗಿ ಹಾಲನ್ನು ನೋಡಿ ತುಪ್ಪ ಅಂತ ಹೇಳಿದರಂತೆ. ಹಾಲನ್ನು ನೋಡಿದರೆ ತುಪ್ಪ ಏನು ಸಿಗ್ತದೆ ನಿಮಗೆ? ಹಾಲು ಹೆಪ್ಪಾಕ್ರಿ, ಮೊಸರಾಗ್ತದೆ, ಮೊಸರಿನಿಂದ ಬೆಣ್ಣೆ ಬರ್ತದೆ, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ ಬರ್ತದೆ. ಹಾಗೆ ದೇವರೆಲ್ಲ ಕಡೆಗೆ ಇದ್ದಾನೆ ಅಂದರೆ ಏನರ್ಥ? ಅದನ್ನು ಎಷ್ಟು ಮಥನ ಮಾಡಬೇಕು, ಎಷ್ಟು ಪರಿಶ್ರಮ ಪಟ್ಟರೆ ಸಣ್ಣ ಬೆಂಕಿ ಸಿಗ್ತದೆ, ಸಣ್ಣ ತುಪ್ಪ ಸಿಗ್ತದೆ. ಅಂಥದ್ದು ದೇವರು ಅವ್ಯಕ್ತ ತತ್ವಕ್ಕೆ ನಿಯಾಮಕನಾದ, ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಭಗವಂತ ಸಿಗಬೇಕಾದರೆ ಸುಮ್ಮನೆ ಹಾಗೆ ಹಾಲು ಕಡಿದು ಅಥವಾ ತುಪ್ಪ ಸಿಕ್ಕಂತೆ ಪರಮಾತ್ಮ ಸಿಗ್ತಾನೇನೋ? ಸಿಗ್ತಾನೆ ಅಂತೆ. ಪಶ್ಯಂತಿ ಜ್ಞಾನಚಕ್ಷುಷನಿಂದ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ. ಮಥನ ಮಾಡಬೇಕು. ಹೇಗೆ ಮಥನ ಮಾಡಬೇಕು? ಶಾಸ್ತ್ರಾದಿಗಳಿಂದ ಪರಮಾತ್ಮನ ಮಥನ ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವಲ್ಲ ಶ್ರವಣಾದಿಗಳು, ಇದು ಮೊದಲನೇ ಹಂತ ಅಂತೆ, ಮೊದಲನೇ ಮೆಟ್ಟಲು. ದೇವರನ್ನು ಕಾಣೋದಕ್ಕೆ, ದೇವರನ್ನು ತಿಳಿಯೋದಕ್ಕೆ, ದೇವರನ್ನು ಆರಾಧಿಸೋದಕ್ಕೆ ಇದು ಮೊದಲೇ ಮೆಟ್ಟಲು. ಇದನ್ನು ಮಾಡ್ತಾ 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 ಹೋದಂತೆ ದದಿಸ್ತ ಘೃತವತ್ ಕಾಷ್ಟೆ ವನ್ಯವಚ್ಚ ಜನಾರ್ದನ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ, ದದಿಸ್ತ ಘೃತವತ್ ಕಾಷ್ಟೆ. ದದಿಸ್ತವಾದದ್ದು ಬೆಣ್ಣೆ, ಆ ಬೆಣ್ಣೆಯಲ್ಲಿದ್ದದ್ದು ಘೃತ, ಹಾಗೆ ಕಾಷ್ಟದಲ್ಲಿ ಇದ್ದದ್ದು ವನ್ನಿ, ಹಾಗೆ ದೇಹೇಂದ್ರಿಯ ಅಸುರಗಳೆಲ್ಲರಲ್ಲಿ ಇದ್ದದ್ದು ಪರಮಾತ್ಮ. ಸಮಗ್ರವಾದ ದೇಹೇಂದ್ರಿಯದಲ್ಲಿ ಪರಮಾತ್ಮ ಇದ್ದಾನೆ, ಸಮಸ್ತ ಜೀವರಾಶಿಗಳಲ್ಲಿದ್ದಾನೆ, ಚರಾಚರ ಸಮಸ್ತವಾದ ಪ್ರಪಂಚದಲ್ಲಿದ್ದಾನೆ. ಅದರಲ್ಲಿ ನಾವು ನೋಡಬೇಕಾದ ಕಣ್ಣಿನಿಂದ ನೋಡಿದರೆ ಪರಮಾತ್ಮ ಸಿಗ್ತಾನೆ ಅಂತ ದೇವರನ್ನು ತಿಳಿಸಿಕೊಟ್ಟು, ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಾವು ಮಾಡುವಂತಹ ಪುಣ್ಯಕರ್ಮಗಳಿಗೆ ದೇವರೇ ಸಾಕ್ಷಿ, ದೇವತೆಗಳೇ ಸಾಕ್ಷಿ, ತತ್ವಾಭಿಮಾನಿ ದೇವತೆಗಳೇ ಸಾಕ್ಷಿ. ಹಾಗಾಗಿ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಪುರಾಣದಲ್ಲಿ ಬಂದ ವಿಷಯವೇ. ಪಾಪ ಮುಂಜಾನಿಂದ ಸಾಯಂಕಾಲದ ಪುರಾಣ ಜಪ, ತಪಸ್ಸು, ಪೂಜೆ, ಪ್ರತಿನಿತ್ಯ ಒಬ್ಬ ದಂಪತಿಗೆ ಕರೆದು ಊಟಕ್ಕೆ ಹಾಕೋದು ಎಲ್ಲ ಮಾಡ್ತಿರ್ತಾರೆ. ಮುಂಜಾನೆದ್ದು ದೇವರ ಪೂಜೆ, ಪಾಠ, ದೇವರ ಪೂಜೆ ಅಥವಾ ದೇವರಿಗೆ ನೈವೇದ್ಯ, ಅನಂತರದಲ್ಲಿ ಬ್ರಾಹ್ಮಣರ ದಂಪತಿಗಳಿಗೆ ಭೋಜನ, ಮತ್ತು ಸಾಯಂಕಾಲ ಪುರಾಣ ಇತ್ಯಾದಿ ಸತ್ಕರ್ಮನೆ ಇಡೀ ದಿವಸ. ಮುಂಜಾನಿಂದ ಸಾಯಂಕಾಲ ತನಕ ಸತ್ಕರ್ಮನೆ. ಆದರೆ ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರಿಗೆ ಜ್ವರ ಬರೋದು, ಒಬ್ಬರಾದ್ಮೇಲೆ ಒಬ್ಬರು ಅಡ್ಮಿಟ್ ಆಗೋದು, ಒಂದಾದ್ಮೇಲೆ ಒಂದು ಖರ್ಚ, ಒಂದಾದ್ಮೇಲೆ ಒಂದು ಸಮಸ್ಯೆ. ಏನು ಇದು ಮುಂಜಾನಿಂದ ಸಾಯಂಕಾಲ ತನಕ? ಮತ್ತು ದೇವರು, ಪುರಾಣ, ಪ್ರವಚನ, ಭೋಜನ, ಊಟ ಎಲ್ಲ ನಡೀತಿರ್ತದೆ. ಅಂಥವ್ರ ಮನೆಯಲ್ಲಿ ಇದು ಲಕ್ಷಣ ಏನು? ಮತ್ತೆ ಹೌದು, ಲಕ್ಷಣನೇ ಅಂತ ಹೇಳೋದು. ಅದಕ್ಕೆ ಶಾಸ್ತ್ರದಲ್ಲಿ ಉತ್ತರ ಕೊಡ್ತಾರೆ, ಈಗ ಈ ಜನ್ಮದಲ್ಲಿ ಒಳ್ಳೆ ಬುದ್ಧಿ ದೇವರು ಕೊಟ್ಟಿದ್ದಾನೆ, ಈಗ ಅವ ಸತ್ಕರ್ಮವನ್ನು ಮಾಡ್ತಾ ಇದ್ದಾನೆ, ನೀವು ಭಾಳ ಸಾಚ ಅಂತ ತಿಳ್ಕೊಬೇಡ್ರಿ. ನೀವು ಭಾಳ ಸಂಭಾವಿತ, ಭಾಳ ಸಾಧು ಪ್ರಾಣಿ ಅಂತ ತಿಳಿಬೇಡ್ರಿ. ಹಿಂದಿನ ಜನ್ಮಗಳಲ್ಲಿ ಎಷ್ಟು ಅಸತ್ಕರ್ಮವನ್ನು ಮಾಡಿದ್ದಾನೆ, ಎಷ್ಟು ಪಾಪ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಈಗ ಊಟಕ್ಕೆ ಹಾಕ್ತಾ ಇದ್ದಾನೆ, ಊಟಕ್ಕೆ
ತನಗೆ ಹಾಕುವ ಸಾಮರ್ಥ್ಯ ಇದ್ದಾಗ ಎಷ್ಟು ಜನಕ್ಕೆ ಹಾಕಿಲ್ಲ, ಅಥವಾ ಇನ್ನೊಬ್ಬರು ತಿರುವುದನ್ನು ಕಸ್ಕೊಂಡು ತಿಂದಿದ್ದಾನೆ, ಎಷ್ಟು ಹೊಲಸು ಕೆಲಸಗಳನ್ನು ಮಾಡಿದ್ದಾನೆ ಯಾರಿಗೆ ಗೊತ್ತಿದೆ. ಈಗ ಏನೋ ಯಾವುದೋ ಒಂದು ಸತ್ಕರ್ಮ ಹಿಂದೆ ಮಾಡಿದ್ದ ಪ್ರತಿಫಲವಾಗಿ, ಅಷ್ಟೇ ಅಲ್ಲದೇನೆ ಬುದ್ಧಿಯನ್ನು ಕೊಟ್ಟು ಪರಮಾತ್ಮ ಮೇಲಿಂದ ಮೇಲೆ ವಿಚಾರ ಮಾಡ್ತಿರ್ತೇನೆ ನಾನು. ದೇವರು, ಗುರುಗಳು, ಶಾಸ್ತ್ರ, ಕರ್ಮ ಇವೆಲ್ಲ ನೀವು ಗೊತ್ತದಲ್ಲ ಈ ಸದ್ಯಕ್ಕೆ. ದೇವರು ಗೊತ್ತು, ಗುರುಗಳು ಗೊತ್ತು, ಶಾಸ್ತ್ರ ಗೊತ್ತು, ಕರ್ಮ ಗೊತ್ತು, ಸತ್ಕರ್ಮ ಗೊತ್ತು, ಅಸತ್ಕರ್ಮ ಗೊತ್ತು, ಪುಣ್ಯ ಗೊತ್ತು, ಪಾಪ ಗೊತ್ತು, ನರಸಿಂಹದೇವರು ಗೊತ್ತು, ನರಸಿಂಹ ಜಯಂತಿ ಗೊತ್ತು, ರಾಮನವಮಿ ಗೊತ್ತು, ಎಲ್ಲ ಗೊತ್ತಿದೆ. ಒಳ್ಳೆ ಕರ್ಮ ಯಾವುದು, ಸತ್ಕರ್ಮ ಯಾವುದು ಎಲ್ಲ ಗೊತ್ತಿದೆ. ಗೊತ್ತಿದ್ದಾಗ ನಾವು ಎಷ್ಟು ಮಾಡ್ತೇವೆ? ಗೊತ್ತಿದ್ದಾಗ ನಾವು ಅನುಷ್ಠಾನ ಎಷ್ಟು ಮಾಡ್ತೇವೆ? ದಿವಸಕ್ಕೆ 1 ತಾಸು 2 ತಾಸು ಪ್ರವಚನ ಕೇಳಿದೀವಿ ಅಂದರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಂತೆ ಲೆಕ್ಕ. ನಾವು ಇಡೀ ದಿನಗಳಲ್ಲಿ 2 ತಾಸು ಪ್ರವಚನ ಕೇಳಿದೀವಿ ಅಂದರೆ ದೊಡ್ಡ ಸಾಧಿಸಿದಂಗೆ. ಅದರ ತ್ರಿಬಲ್ 3 ಪಟ್ಟು 6 ತಾಸು ಮೊಬೈಲ್ ಹಿಡ್ಕೊಂಡು ಕೂತಿರ್ತೇವೆ, ಬೇರೆ ಕೆಲಸಗಳನ್ನು ಮಾಡ್ತಿರ್ತೇವೆ. ಅದಕ್ಕಿಂತ ಹೆಚ್ಚಾಯ್ತಲ್ಲ ಮತ್ತೆ. ಯಾವ್ದು ಸತ್ಕರ್ಮ, ಯಾವ್ದು ಅಸತ್ಕರ್ಮ, ಯಾವ್ದು ಹೆಚ್ಚು ಮಾಡಿದೀವಿ, ಯಾವ್ದು ಕಮ್ಮಿ ಮಾಡಿದ್ವಿ. ಪ್ರತಿನಿತ್ಯ ಇದು ನರಸಿಂಹ ಜಯಂತಿ ಪ್ರಯುಕ್ತ ಕೇಳುವ ಭಾಗವತವನ್ನು ಕೇಳಬೇಕಾದಾಗೆ ಈ ಸಮಸ್ಯೆ ಇದೆ. ಬೇರೆ ದಿನಗಳಲ್ಲಿ ಎಷ್ಟು ಮಾಡಿರ್ತೇವೆ ಬುದ್ಧಿ ಕೊಟ್ಟಾಗ. ಇನ್ನು ಬುದ್ಧಿ ಇಲ್ಲದೆ ಇದ್ದಾಗ ಮಾಡಿದಂತಹ ಕರ್ಮಗಳು ಎಷ್ಟಿವೆ. ಆ ಕರ್ಮಾನುಸಾರವಾಗಿ ದೇವರು ನಮಗೆ ಫಲವನ್ನು ಕೊಡ್ತಾನೆ. ಅದು ವಿಚಿತ್ರ ಏನು ಅಂದರೆ, ಪ್ರಾಯಶ್ಚಿತ್ತವನ್ನು ಮಾಡುವ ಬುದ್ಧಿಯನ್ನು ಕೊಟ್ಟಾಗ ಪರಮಾತ್ಮ ಕರ್ಮಗಳನ್ನು ಕೊಟ್ಟು ಪ್ರಾಯಶ್ಚಿತ್ತ ಮಾಡಿಸ್ಕೊಳ್ತಾನೆ. ದೇವರು ಗೊತ್ತಿದೆ, ಗುರುಗಳು ಗೊತ್ತಿದೆ, ಹಿರಿಯರು ಗೊತ್ತಿದ್ದಾರೆ, ಶಾಸ್ತ್ರ ಗೊತ್ತಿದೆ. ಅಂಥ ಸಮಯದಲ್ಲೇನೆ ನಮಗೆ ಕಷ್ಟಗಳನ್ನು ಕೊಟ್ಟಾಗ ಅವನಿಗೆ ಬುದ್ಧಿ ಬರುತ್ತೆ. ಬೈಬಹುದು ಮನುಷ್ಯ 1-2 ಸತೆ, ಹೌದು ಬರೋಬ್ಬರಿ, ದೇವರು ನಾನು ಮಾಡಿದ್ದೇ ಬರೋಬ್ಬರಿ, ನಾ ಹಿಂದೆ ಎಷ್ಟು ಪಾಪ ಕರ್ಮ ಮಾಡಿದ್ದೇನೋ ಗೊತ್ತಿಲ್ಲ, ನಾನು ದೇವರು ನನಗೆ ಈ ಜನ್ಮದಲ್ಲಿ ಅದನ್ನು ಭೋಗಿಸುವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಬುದ್ಧಿಯನ್ನು ಕೊಟ್ಟಿದ್ದಾನಲ್ಲ. ಇದೇ ನಮಗೆ ತಿಳುವಳಿಕೆ ಇಲ್ಲದೆ ಇದ್ದ ಅನೇಕ ಜೀವರಾಶಿಗಳಿದ್ದಾರೆ, ನಾಸ್ತಿಕರಿದ್ದಾರೆ, ನಾಸ್ತಿಕ ತಮರಿದ್ದಾರೆ, ದೇವರು ಗುರುಗಳು ಗೊತ್ತಿಲ್ಲ. ಅಂಥ ಕಾಲಕ್ಕೆ ಈ ಕಷ್ಟಗಳನ್ನು ಕೊಟ್ಟಾಗ ಇನ್ನು ಹೆಚ್ಚು ದೇವರನ್ನು ಬೈತೇವೆ. ಆ ಪಾಪವನ್ನು ಮಾಡಿದ್ದಕ್ಕೆ ಭೋಗಿಸುವ ಕರ್ಮಗಳನ್ನು ಪರಮಾತ್ಮ ಕೊಟ್ಟಿರ್ತಾನೆ. ಆ ಭೋಗಿಸುವಾಗೂ ಮತ್ತೆ ಆ ದೇವರಿಗೆ ನಿಂದೆ ಮಾಡಿ, ಗುರುಗಳಿಗೆ ನಿಂದೆ ಮಾಡಿ, ಶಾಸ್ತ್ರ ನಿಷಿದ್ಧ, ಅದು ನಿಷಿದ್ಧ, ಇದು ನಿಷಿದ್ಧ ಅಂತ ಹೇಳಿ ಬೈತಾ ಆ ಕರ್ಮಗಳನ್ನು ಮಾಡಿದರೆ ಇನ್ನು ಹೆಚ್ಚು ಪಾಪ ಬರುತ್ತದೆ. ದೇವರು ನಮಗೆ ಭೋಗಿಸುವ ಕೊಟ್ಟಿದ್ದು ಛೋ ಆಯ್ತೋ ಒಳ್ಳೆಯದ, ಕೆಟ್ಟಾಯ್ತೋ ಒಳ್ಳೆಯದೇ ಆಯ್ತು, ಆ ಕರ್ಮವಂತೂ ಭೋಗಿಸ್ಲಿಕ್ಕೆ ಬೇಕು. ಅಪರೋಕ್ಷ ಜ್ಞಾನ ಆಗುವವರೆಗೆ ಕರ್ಮವನ್ನು ಮನುಷ್ಯ ಮಾಡ್ತಾನೆ, ಭೋಗಿಸ್ತಾನೆ, ಮತ್ತೆ ಕರ್ಮ ಮಾಡ್ತಾನೆ, ಭೋಗಿಸ್ತಾನೆ. ಪುಣ್ಯವಾದರೆ ಪುಣ್ಯ, ಸತ್ಕರ್ಮವಾದರೆ ಪುಣ್ಯ, ಅಸತ್ಕರ್ಮ ಮಾಡಿದರೆ ಪಾಪ. ಮನುಷ್ಯ ಭೋಗಿಸ್ಲಿಕ್ಕೆ ಬೇಕು. ಹಾಗಾಗಿ ಈ ದೇವರು ಮಾಡುವುದು, ಕೊಡುವುದು ಇದು ನಮ್ಮ ಹಿತಕ್ಕಾಗೇನೆ. ಒಳ್ಳೆ ಕರ್ಮಗಳನ್ನು ದೇವರು ನಮ್ಮ ಕಡೆಯಿಂದ ಮಾಡಿಸಿ, ಪುಣ್ಯವನ್ನು ಕೊಡಿಸಿ, ಅದರಿಂದ ಒಳ್ಳೆಯದನ್ನೇ ಮಾಡ್ತಾನೆ ಅಂತನ್ನುವುದು ದೇವರೇ. ಇನ್ನು ಪಾಪ ಕರ್ಮಗಳನ್ನು ದೇವರು ಎಷ್ಟು ಮಾಡಿಸಿರ್ತಾನೋ ನಮ್ಮ ಕರ್ಮಾನುಸಾರವಾಗಿ, ಆ ಪಾಪದಿಂದ ಬರುವ ಯಾವ ನಷ್ಟವಿದೆಯೋ ಆ ನಷ್ಟವನ್ನು ಇಂಥ ಒಳ್ಳೆ ದೇಹದಲ್ಲಿ ಬಂದಾಗ ಆ ಕರ್ಮವನ್ನು ತೀರಿಸ್ಬಿಡ್ಬೇಕು ದೇವರು. ತೀರಿಸ್ಲಿಲ್ಲ ಅಂತ ಆದರೆ ಬ್ಯಾಲೆನ್ಸ್ ಉಳಿದಿರ್ತದೆ. ಯಾವಾಗ ತೀರಿಸ್ಕೋಬೇಕು ಅದನ್ನು, ಯಾವಾಗ ಅದು ಬ್ಯಾಲೆನ್ಸ್ ಖಾಲಿ ಆಗಬೇಕು. ಬೇರೆ ಬುದ್ಧಿ ಇಲ್ಲದೇ ಇದ್ದ ನಾಸ್ತಿಕನಾದಾಗ ಆ ಕಷ್ಟಗಳನ್ನು ಕೊಟ್ಟ ದೇವರು ಅಂತಂದರೆ, ಆ ಕಷ್ಟಕ್ಕೆ ಯಾರು ಕೊಟ್ಟಿದ್ದಾರೋ, ಯಾರು ಹೇಳಿದ್ದಾರೋ, ಯಾರು ತೀರಿಸಬೇಕಾಗಿದೆ ಅವ್ರನ್ನೆಲ್ಲ ಉದ್ಧಾರ ಮಾಡ್ತಿರುತ್ತೆ, ಎಲ್ಲರನ್ನೂ ಬೈತಿರುತ್ತೆ. ಇನ್ನು ಹೆಚ್ಚು ಪಾಪ ಬಂತು, ಪಾಪವನ್ನು ಭೋಗಿಸುವ ಮಾರಾಯ ಅಂತ ದೇವರು ಆ ಕರ್ಮಗಳನ್ನು ಭೋಗಿಸ್ಲಿಕ್ಕೆ ಕೊಟ್ಟಾಗ, ಹೆಚ್ಚು ಬೈದಾಗ ಅದೊಂದು ಬ್ಯಾಲೆನ್ಸ್, ಇದೊಂದು ಬ್ಯಾಲೆನ್ಸ್. ಎಷ್ಟು ಬ್ಯಾಲೆನ್ಸ್ಗಳನ್ನು ನಾವು ಹಿಂಗೆ ಮಾಡ್ಕೊಂಡು ಹೋಗ್ತೇವೆ, ಎಷ್ಟು ಜನ್ಮಗಳಲ್ಲಿ ಮಾಡಿರ್ತೇವೆ. ಅಂದಮೇಲೆ ಆ ಕಷ್ಟಗಳನ್ನು ದೇವರು ಯಾಕೆ ಕೊಡಬಾರದು ನಮಗೆ? ಕಷ್ಟನೂ ದೇವರು ನಮಗೆ ಬೆಂಕಿಯಲ್ಲಿ ನಮಗೆ ಹಾಕಿದಾಗ ಎಷ್ಟು ಸುಡಲಿಕ್ಕೆ ಸಾಧ್ಯವೋ, ಸುಟ್ಟರೆ ನಾವು ಸಹನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟನ್ನೇ ದೇವರು ಸುಡ್ತಾನೆ, ಪೂರ್ಣ ಸುಡುವುದಿಲ್ಲ. ದೇವರಿದು ಮಾಡುವ ಕರುಣ ಇದು. ಸುಮ್ಮನೆ ಬೆಂಕಿ ಉದಾಹರಣೆ ಕೊಟ್ಟರೆ ನಾನು, ಯಾವುದೇ ಆಗಲಿ ಮನುಷ್ಯ ಭಾಳ ಜೋರು ಏಟು ತಲೆಗೆ ಬಿದ್ದರೆ ಮೂರ್ಛಾವಸ್ಥೆಗೆ ಬಂದುಬಿಡ್ತಾನೆ. ಅದು ಎಷ್ಟು ಜೋರು ಏಟು ಬಿದ್ದದ್ದು ಸಹನೆ ಮಾಡಿಕೊಳ್ಳುವ ಶಕ್ತಿ ಇವನಿಗೆ, ಮನುಷ್ಯನಿಗೆ ದೇಹದಲ್ಲಿ ಇದೆಯೋ ಅಷ್ಟನ್ನೇ ಸಹನೆ ಮಾಡಿಕೊಳ್ಳಿಕ್ಕೆ ಕೊಡ್ತಾನೆ. ಡಾಕ್ಟರ್ ಹೇಳ್ತಾರೆ, ಇಲ್ಲಿ ಮೂರ್ಛೆ ಆಗಿಬಿಡ್ತಾರೆ. ಆ ಒಂದು ಅವಸ್ಥೆ ಬೇರೆ. ಆವಾಗ ಏನು ಸುಖ ದುಃಖಗಳಾಗ್ತದೆ ಅದಕ್ಕೆಲ್ಲ ಶಾಸ್ತ್ರ ಬೇರೆ ನಿರ್ಣಯ ಕೊಟ್ಟಿದೆ. ಹಾಗಾಗಿ ಮನುಷ್ಯ ಯಾವ ಹಂತಕ್ಕೂ ಹೋದರೂ ಎಲ್ಲ ಹಂತಗಳಲ್ಲಿಯೂ ದೇವರ ಕರುಣೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೇವೋ ಆ ಪಾಪಕ್ಕೆ ಎಣಿಸಿ ದೇವರ ಶಿಕ್ಷೆಯನ್ನು ಕೊಡ್ತಾ ಹೋದರೆ ನಮಗೆ ಒಳ್ಳೆಯ ಕರ್ಮ ಅಂದರೆ ಒಳ್ಳೆಯದನ್ನು ಅನುಭವಿಸುವ ಯೋಗನೇ ಬರುವುದಿಲ್ಲ ಏನೋ ಅಂತ ಅನಿಸ್ತದೆ. ಒಳ್ಳೆಯದನ್ನು ಅನುಭವಿಸುವ ಯೋಗನೇ ಇಲ್ಲ ಅಂತ ಅನಿಸ್ತದೆ, ಅಷ್ಟು ಪಾಪಗಳ ಕರ್ಮಗಳನ್ನು ಮಾಡಿದ್ದೆ. ಹಾಗಾಗಿ ದೇವರು ಸಮನೋ ವಿಷಮನೋ, ದೇವರು ನೋಡಿದರೆ ಹಾಗೆ ನೋಡಿದರೆ ವಿಷಮನೇ ಅಂತ ಆಗಬೇಕು.
ಯಾಕೆ? ನಾವು ಮಾಡಿದ ಪಾಪ 100 ಅಂತ ಆದರೆ ಆ 100 ಪಾಪಗಳನ್ನು ಭೋಗಿಸುವಷ್ಟು ದೇವರು ನಮಗೆ ಶಿಕ್ಷೆಯನ್ನು ಕೊಡಬೇಕು. ದೇವರು ಕೊಡುವುದಿಲ್ಲ. ಯಾಕೆ? ಅಷ್ಟು ಕೊಟ್ಟ ಅಂತ ಆದರೆ ನಾವು ಮೇಲೆ ಬರುವುದಿಲ್ಲ. ಹಾಗಾಗಿ ನೋಡಿದರೆ ಈ ವಿಷಯದಲ್ಲಿ ದೇವರ ವಿಷಮ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ದೋಷಾಯ ಶುಭಾಶುಭ ವಿಪರ್ಯಗೆ ನ ವಿಷ್ಣೋರ್ ವಿಷಮತ್ವಂತು ಯೋಗ್ಯತಾಪೇಕ್ಷೆಯ ಕ್ವಚಿತ್ ಅಯೋಗ್ಯತಾಯ ತನ್ನಿತ್ಯತ್ವಂ ವಿಷಮತ್ವ ಭವೇತ್ ವಿಷಮತ್ವಂತು ದೋಷಾಯ ಶುಭಾಶುಭ ವಿಪರ್ಯಗೆ. ಶುಭಾಶುಭ ನಿಯಂತ್ರತ್ವಂ ನ ದೋಷೋ ಗುಣಯೇವ ಸಹ. ಅದು ಗುಣ ಅಂತ ಆಗ್ತದೆ, ಈ ದೋಷ ಅಂತ ಆಗುವುದಿಲ್ಲ. ಬ್ಯಾಂಕ್ನಲ್ಲಿ ನೀವು ಹಣವನ್ನು ಇಟ್ಟಿದ್ದೀರಿ, ಎಷ್ಟು ರೊಕ್ಕ ಇಟ್ಟು 1 ಲಕ್ಷನೋ 2 ಲಕ್ಷನೋ 10 ಲಕ್ಷನೋ ಎಷ್ಟೋ ಇಟ್ಟಿದ್ದೀರಿ. ಆ ಬ್ಯಾಂಕ್ದವ್ರು ನಿಮಗೇನು ಮಾಡಬೇಕು? ಅಷ್ಟೇ ತೀರಿಸ್ಬೇಕಾ? ಅಷ್ಟೇ ಕೊಡಬೇಕಾ? ಅದು ನಿನ್ನ ಹಣ ಅಲ್ಲ. ಎಷ್ಟು ಇದೆಯೋ ಅಷ್ಟೇ ಕೊಡಬೇಕೋ ಅಥವಾ ಕಮ್ಮಿ ಮಾಡಿ ಕೊಡಬೇಕು? ಅದು ಕಮ್ಮಿ ಮಾಡಿ ಕೊಟ್ಟರೆ ಆ ಬ್ಯಾಂಕ್ ಒಳಗೆ ಯಾರು ಹಣ ಇಡೋರು ಇದ್ದಾರೆ? ಇಲ್ರಿಪ್ಪ, ಆ ಬ್ಯಾಂಕ್ ಹಣ ನುಂಗ್ತದೆ, ಬೇಕಾಗಿಲ್ಲ, ಬಿಟ್ಬಿಡ್ತಾರೆ. ಅದೇ ಇಲ್ರಿ, ಇಷ್ಟು ಹಣ ಇಟ್ಟದಕ್ಕೆ ಸ್ವಲ್ಪ ಹೆಚ್ಚು ನಮಗೆ ಕೊಡ್ತಾರವರು, ಸ್ವಲ್ಪ ಬಡ್ಡಿ ಮಾಡಿ ಕೊಡ್ತಾರೆ, ಹಾಗೆ ಏನೇನೋ ಹೇಳಿದ್ವಿ ನಾವು ಅಂದಾಗ 10 ಮಂದಿ ಎಕ್ಸ್ಟ್ರಾ ಹೋಗ್ತಾರೆ. ಅಂದ್ರೆ ಏನಾಯ್ತು? ಎಲ್ಲಿ ನಮಗೆ ಲಾಭ ಹೆಚ್ಚಿದೆ ಅಥವಾ ಆ ಬ್ಯಾಂಕ್ದವರು ಪ್ರಾಮಾಣಿಕರಾಗಿದ್ದಾರೆ ಅಂತ ಆದರೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೋ ಅಥವಾ ಒತ್ತಿ ಇಡ್ಲಿಕ್ಕೋ ಏನೋ ಒಟ್ಟಿಗೆ ಅಲ್ಲಿ ನಾವು ಪ್ರವೃತ್ತರಾಗ್ತೇವೆ. ಹಾಗೆ ದೇವರು ನಮ್ಮದೇ ಆದ ಕರ್ಮ, ನಮ್ಮದೇ ಆದ ಅಕರ್ಮ ಇವುಗಳಿಗೆ ತಕ್ಕ ಫಲವನ್ನು ಕೊಡ್ತಾನೆ ಅಂತ ಆದರೆ ನಮಗೆ ಒಂದು ವಿಶ್ವಾಸ ಬರ್ತದೆ. ಯಾರು ಕೇಳೋರಿದ್ದಾರೆ, ನಾವು ಎಷ್ಟು ಕರ್ಮ ಮಾಡಿದ್ದೇವೆ, ಎಷ್ಟು ಅಸತ್ ಕರ್ಮಗಳು ಮಾಡಿದ್ದೇವೆ. ಸಣ್ಣವರಿದ್ದಾಗ 7 ವರ್ಷ ಇದ್ದಾಗ ನೀವು ಯಾವ ಒಳ್ಳೆ ಕರ್ಮ ಮಾಡಿದ್ದೀರಿ ಹೇಳ್ರಿ ನೋಡೋಣ. 1 ವರ್ಷದಲ್ಲಿ ಮಾಡಿದ್ವು ಏನು ನೆನಪಿದೆ ನಮಗೆ? 7ನೇ ವರ್ಷಕ್ಕೆ ಬೇಡ್ರಿ, ಹೋದ 2 ವರ್ಷದೊಳಗೆ ಮಾಡಿದ್ದು. ಆ ದಿನ ನಾ ಹೇಳಿದೆ, ಡಿಸೆಂಬರ್ 26ನೇ ತಾರೀಕು ಉಪನಿಷತ್. ಏನು ಒಳ್ಳೆ ಕರ್ಮ ಮಾಡಿ ಹೇಳಿಪ್ಪ? 25ನೇ ಇಸ್ವಿ. ಏನು ಹೇಳ್ಬೇಕು? ಅವನು ಮನುಷ್ಯ ಮರೆತು ಹೋಗ್ಬಿಡ್ತಾನೆ. ಆದರೆ ದೇವರು ಪ್ರತಿಯೊಬ್ಬ ಜೀವರಾಶಿಯ ಅನಂತಾನಂತ ಜೀವರಾಶಿಗಳಿದ್ದಾರೆ. ಬಹಳ ವಿಚಿತ್ರ ಇದೆ. ನಮ್ಮ ಪ್ರಾರಬ್ಧ ಏನಿದೆ ಅಂದರೆ ಕೇಳಲಿಕ್ಕೆ ನಮಗೆ ಬೇಸರ ಆಗ್ತದೆ, ಇದನ್ನು ತಿಳ್ಕೊಳ್ಳಿಕ್ಕೆ ಸಾಕಾಗಿ ಹೋಗ್ತದೆ. ಯೋಗ್ಯತೆ ಇಲ್ಲ, ತ್ರಾಣ ಇಲ್ಲ, ಬುದ್ಧಿ ಅಲ್ಪ ಇದೆ. ಒಬ್ಬ ವ್ಯಕ್ತಿ ಜೀವರಾಶಿ ಮಾಡಿದ ಎಷ್ಟು ದೇವರಿಗೆ ಜವಾಬ್ದಾರಿ ಇದೆ ನೋಡ್ರಿ, ಎಷ್ಟು ದೇವರಿಗೆ ಜವಾಬ್ದಾರಿ ಇದೆ. ಆ ಎಲ್ಲ ಕರ್ಮವನ್ನ ಪ್ರತಿ ವ್ಯಕ್ತಿಯ ಪ್ರಾತಿಸ್ವಿಕವಾಗಿ ತೆಗೆದು ಆಯಾ ಕಾಲಕ್ಕೆ ಆ ಜೀವರಾಶಿಯ ಆ ಕರ್ಮವನ್ನ ಆ ಕಾಲಕ್ಕೆ ಕೊಡಬೇಕು ಅಂತನ್ನೋದು ನಿರ್ಣಯ ಮಾಡಿ ಪರಮಾತ್ಮ ಕೊಡ್ತಾನೆ ಅಂತನ್ನೋದು ಈ ದೇವರ ಕರುಣಾ. ಇಲ್ಲಿ ಇನ್ನೇನು ಹೇಳಬೇಕು ನಾವು? ಹಾಗಾಗಿ ಇದು ದೇವರ ಗುಣ ಅಂತ ಆಗ್ತದೆ ಹೊರತು ದೇವರ ದೋಷ ಅಂತ ಆಗೋದಿಲ್ಲ. ಇದು ನೀವು ಮಾಡಿದ ಪ್ರಶ್ನೆಯೇ ಅಬದ್ಧ ಅಂತ ಮಾಡಿಟ್ಬಿಡ್ತಾರೆ ಶಾಸ್ತ್ರಕಾರರು. ದೇವರು ವಿಷಮನಾಗಿದ್ದಾನೆ ಅಂತ ಅನ್ಬೇಡವೋ, ಸಮನಾಗಿದ್ದಾನೆ. ಯಾವ ವಿಷಯದಲ್ಲಿ ವಿಷಮನಾಗಿದ್ದಾನೆ ಅಂತಂದ್ರೆ, ಎಷ್ಟು ನಾವು ಪಾಪಗಳನ್ನು ಮಾಡಿದ್ದೇವೋ ಅಷ್ಟು ಪಾಪಕ್ಕೆ ತಕ್ಕ ಪರಮಾತ್ಮ ನಮಗೆ ದಂಡವನ್ನು ಕೊಡಬೇಕು. ಆ ದಂಡವನ್ನು ಕೊಡುವುದಿಲ್ಲ, ಆದ್ದರಿಂದ ದೇವರು ವಿಷಮ ಅಂತ ಹೇಳು. ಒಳ್ಳೆಯ ಕರ್ಮ ಮಾಡಿದ್ದೇವೆ ಆದ್ದರಿಂದ ದೇವರು ಫಲವನ್ನು ಕೊಡ್ತಾ ಇಲ್ಲ. ದೇವರು ಅಖಂಡವಾಗಿ ನಮಗೆ ಮತ್ತೆ ಅಶುಭವನ್ನೇ ಮಾಡ್ತಾ ಇದ್ದಾನೆ ಅಂತನೂ ಸಲುವಾಗಿ ದೇವರಿಗೆ ವಿಷಮ ಅಂತನಬೇಡ. ಶುಭಾಶುಭ ನಿಯಂತ್ರವಾಗಿದ್ದಾನೆ ದೇವರಿಗೆ, ಆದ್ದರಿಂದ ಸಮನೇ ಅವನ ಗುಣನೇ, ಅದು ದೋಷ ಅಲ್ಲ. ಇದನ್ನು ಎಷ್ಟು ನಾವು ಚರ್ಚೆ ಮಾಡುತ್ತೇವೆ, ಎಷ್ಟು ತಿಕ್ಕಾಡ್ತೇವೆ, ಎಷ್ಟು ಇದರಲ್ಲಿ ಘರ್ಷಣೆ ಮಾಡ್ತೇವೆ, ಎಷ್ಟು ಇದರಲ್ಲಿ ತಲೆ ಹಾಕ್ತೇವೆ, ಎಷ್ಟು ಇದರಲ್ಲಿ ಆಳವಾಗಿ ಇಳಿತೇವೋ ಅಷ್ಟು ನಮಗೆ ಮನವರಿಕೆ ಆಗ್ತದೆ, ಅಷ್ಟು ನಮಗೆ ದೇವರ ಮಹಿಮಾ ಗೊತ್ತಾಗ್ತದೆ, ಅಷ್ಟು ದೇವರ ಕರುಣೆ ಗೊತ್ತಾಗ್ತದೆ, ದೇವರ ಅಷ್ಟು ಸಾರ್ವಭೌಮತ್ವ ಗೊತ್ತಾಗ್ತದೆ, ದೇವರ ಸ್ವಾತಂತ್ರ್ಯ ಗೊತ್ತಾಗ್ತದೆ, ದೇವರ ಸ್ವಾಮಿತ್ವ ಗೊತ್ತಾಗ್ತದೆ, ದೇವರ ಸರ್ವೋತ್ತಮತ್ವ ಗೊತ್ತಾಗ್ತದೆ. ಎಷ್ಟು ನಾವು ಇದರಲ್ಲಿ ಇಳಿತಾ ಹೋಗ್ತೇವೆ, ಎಷ್ಟು ಇದರ ಮೇಲೆ ಮೊದಲಿಗೆ ಅಭಿಮಾನ ಬರಬೇಕು, ದೇವರು ಅಂತ ನಂಬಿಕೆ ಬರಬೇಕು, ದೇವರಲ್ಲಿ ವಿಶ್ವಾಸ ಬರಬೇಕು. ಸತ್ಕರ್ಮ ಅಸತ್ಕರ್ಮ ದೇವರು ನಮ್ಮ ಕಡೆಯಿಂದ ಮಾಡಿಸ್ತಾನೆ ಯಾಕೆ, ಇದರೆಲ್ಲ ಶಾಸ್ತ್ರ ಹಿನ್ನೆಲೆ ಇದೆ. ಹಾಗಾಗಿ ಅಂತ ಅವನಿಗೆ ಶುಭಾಶುಭ ನಿಯಂತ್ರತ್ವಂ ನ ದೋಷೋ ಗುಣೇವ ಸಹ ಅತಸ್ತದಿಷ್ಟಂ ಕೃಷ್ಣಸ್ಯ ಬ್ರಹ್ಮಸೂತ್ರೇ ಕೃತೋ ವಿಭೋಹೋ. ಹಾಗಾಗಿ ಬ್ರಹ್ಮಸೂತ್ರಗಳಲ್ಲಿ ಅತ್ಯಂತ ನಿರ್ಣಯ ಮಾಡಿದಂತಹ ವಿಷಯ ಇದು. ಸವಾ ಪುನಃ ಸೃಷ್ಟಸ್ಯ ಶ್ರುತಿ ರಕ್ಷಾನುವೃತ್ತಗೆ ಸತ್ವಂ ಸುರಾನ್ ವಿಷ್ಣು ರೂಪ ಬ್ರಹ್ಮತೆ ಮುಹುಹು ದೃಷ್ಟ್ವಾ ಮಹಾದ್ಭುತಂ ರಾಜ. ಇದಕ್ಕೆ ಒಂದು ದೃಷ್ಟಾಂತ ಕೊಡಬೇಕಾ ನಿಮಗೆ? ದೇವರು ಯಾವಾಗಲೂ ದೈತ್ಯರನ್ನ ದೂಷಣ ಮಾಡ್ತಾನೆ, ತಮಸ್ಸು ಕೊಡ್ತಾನೆ, ಅವರಿಗೆ ಶಿಕ್ಷೆ ಕೊಡ್ತಾನೆ ಅಂತ ನೀ ಹೇಳಿದೆಯಲ್ಲ. ದೇವತೆಗಳಿಗೆ ಎಂದೂ ಹಾಗೆ ಮಾಡೋದಿಲ್ಲ. ವಿಪರೀತವಾಗಿ ಮಾಡಿದ ಘಟನೆ ಇದೆ.
ವಿಪರೀತವಾಗಿ ಮಾಡಿದಂತಹ ದೃಷ್ಟಾಂತ ಇದೆ. ದೃಷ್ಟ ಮಹಾದ್ಭುತಂ ರಾಜ ರಾರಸೂಯೇ ಮಹಾಕೃತೋ. ಪಾಂಡವರೆಲ್ಲ ಕೂಡಿ ದೊಡ್ಡದಾದ ರಾರಸೂಯಾಗ ಮಾಡಿದರು. ರಾರಸೂಯಾಗ ಮಾಡಿದಾಗ ಅಗ್ರಪೂಜೆ ಯಾರಿಗೆ ಮಾಡಬೇಕು? 3 ದೇವತೆಗಳಿದ್ದಾರೆ. ಸ್ವಯಂ ಸಾಕ್ಷಾತ್ ಪರಮಾತ್ಮ ವೇದವ್ಯಾಸ ದೇವರ ರೂಪದಿಂದ, ಕೃಷ್ಣನ ರೂಪದಿಂದ, ಪರಶುರಾಮ ದೇವರ ರೂಪದಿಂದ. ಪಾಂಡವರ ಭಾಗ್ಯ ಎಂಥದ್ದು ನೋಡ್ರಿ. ಒಬ್ಬ ವೃತ್ತಿಕ, ಒಬ್ಬ ಯಜಮಾನನಿಗೆ ಒಬ್ಬ ಉತ್ತಮ ಬ್ರಾಹ್ಮಣ, ವೇದವನ್ನು ತಿಳಿದವನು, ವೇದವನ್ನು ಬಲ್ಲವನು, ವೇದಾರ್ಥ ಜ್ಞಾನಿಯಾದವನು, ತತ್ವನಿರ್ಣಯ ಮಾಡುವ ಬ್ರಾಹ್ಮಣ ಸಿಗುವುದಿಲ್ಲ. ಅಂಥದ್ದು 3 ದೇವತೆಯಿಂದ ಪರಶುರಾಮ ದೇವರು, ಕೃಷ್ಣ ಪರಮಾತ್ಮ, ಸ್ವಯಂ ವೇದವ್ಯಾಸ ದೇವರು ಇದ್ದಾರೆ. ರಾಡಸೂಯಾಗ ಮಾಡುವ ಕಾಲಕ್ಕೆ ಯಾರಿಗೆ ಮತ್ತೆ ಅಗ್ರಸ್ಥಾನವನ್ನು ಕೊಡಬೇಕು, ಅಗ್ರ ಪೂಜೆಯನ್ನು ಮಾಡಬೇಕು? ವೇದವ್ಯಾಸ ದೇವರಿಗೆ ಅಂತಂದರೆ ಎಲ್ಲರೂ ಓಂ ಅಂದ್ಬಿಡ್ತಿದ್ರು. ಅವರು ಜ್ಞಾನ ಸ್ವರೂಪರು ಅಂತ ಪ್ರಕಾಶ ಇತ್ತು, ಎಲ್ಲರೂ ನಂಬಿದ್ರು, ಗುರುಗಳು ಅಂತ ಒಪ್ಪಿದ್ರು. ಹಾಗಾಗಿ ಅವಶ್ಯವಾಗಿ ಆಗಿಬಿಡ್ಲಿ ಅಂತ ಆಗ್ತದೆ. ಇನ್ನು ಪರಶುರಾಮ ದೇವರು ಅಂತಂದರೆ ಗಾಬರಿಂದಾದರೂ ಒಪ್ತಿದ್ರು. ಬ್ಯಾಡ ಅಂತಂದ್ರೆ ಎಲ್ಲರುಂಡ ಹರಿಸ್ತಾರೆ ಮಾರಾಯ ಅಂತ ಹೇಳಿ. ಯಾಕಂದ್ರೆ 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿ ಆಗಲೇ ಎಲ್ಲರನ್ನು ಸಂಹಾರ ಮಾಡಿದಂಥವ್ರು. ಹಾಗಾಗಿ ಪರಶುರಾಮ ದೇವರಿಗೆ ಆಗಲೇ ಅವಶ್ಯ ಆಗಲಿ ಅಂತ. ಕೃಷ್ಣನಿಗೆ ಅಂತ ಅಂದ ಮೇಲೆ ಜಗಳ ಶುರುವಾಯಿತು. ಕೃಷ್ಣ ಯಾಕೆ ತನ್ನ ಅದ್ಭುತವಾದ ಏನು ರೂಪ ಪರಾಕ್ರಮ ಶೌರ್ಯಾದಿಗಳಿದ್ವೋ ಅದನ್ನು ಬಹಳ ಸಂಕುಚಿತವಾಗಿ ತೋರಿಸಿದ್ದ ಪರಮಾತ್ಮ. ಕೃಷ್ಣ ಇವನು ದೇವರು ಅಂತ ಅನ್ನೋದೇ ಬಹಳ ಮತ್ತೇನು ಅಂತಂದರೆ ಸಂಶಯಾಸ್ಪದವಾಗಿತ್ತು. ಹಾಗಾಗಿ ಭೀಷ್ಮಾಚಾರ್ಯ ಏನು ಮಾಡಿದರು, ಕೃಷ್ಣನಿಗೆ ಆಗಬೇಕು ಅಂದಾಗ ಜಗಳ ಶುರುವಾಯಿತು. ಆಗ ಶಿಶುಪಾಲ ನಿಂತು ಎವಡಾ ಸೋಡ ಮಾತಾಡಿ ಅಸಡ್ಡಾಳ ಬೈದು ಅವನಿಗೆ ಕೃಷ್ಣನಿಗೆ ಅವಮಾನ ಮಾಡಿದ್ದಕ್ಕೆ, ಕೃಷ್ಣ ತತ್ರಾಸೀನಂ ಸುರವರಿಂ ರಾಜ ಪಾಂಡುಸುತಕೃತೋ ಪ್ರಪಂಚ ವಿಸ್ಮಿತ ಮನಃ ಮುನೀನಾಂ ಶೃಣ್ವತಾಂ ಇದಂ ಅಹೋ ಅತ್ಯದ್ಭುತಂ ಏತದ್ ದುರ್ಲಭೈಕಾಂತಿನಾಮಪಿ ವಾಸುದೇವೇ ಪರೇತತ್ವೇ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷಃ. ಆಗ ದೇವರು ಸುದರ್ಶನ ಚಕ್ರದಿಂದ ಅವನ ಶಿರಚ್ಛೇದವನ್ನು ಮಾಡಿದ. ತಾಯಿಗೆ ಮಾತನ್ನು ಕೊಟ್ಟಿದ್ದ, ಇಷ್ಟು ತಪ್ಪುಗಳನ್ನು ನಾನು ಸಹನೆ ಮಾಡುತ್ತೇನೆ, ಅನಂತರದಲ್ಲಿ ಅವನ ಪಾಪ ತುಂಬಿತ್ತು ಅಂದಾಗ ಅವನನ್ನು ಸಂಹಾರ ಮಾಡ್ತೇನೆ. ಕೊನೆಗೆ ಅವನನ್ನು ಸುದರ್ಶನ ಚಕ್ರದಿಂದ ಸಂಹಾರ ಮಾಡಿದರೆ ಎಲ್ಲರ ಸಮಕ್ಷಮದಲ್ಲಿ ಇಷ್ಟು ದೇವರನ್ನು ಬೈದವನು, ದೇವರನ್ನು ನಿಂದ ಮಾಡಿದವನು ಅಂಥವನಿಗೆ ಪರಮಾತ್ಮ ತನ್ನ ಸಾಯುಜ್ಯವನ್ನು ಕೊಟ್ಟ. ಎಲ್ಲರೂ ನೋಡ್ತಾ ಇದ್ದಾಗ ಏತದ್ವೇದಿತಂ ಇಚ್ಛಾಮ. ಹಾಗಾಗಿ ಇದು ಏನಿದು ವಿಚಿತ್ರ. ಹಾಗಾದರೆ ದೇವರನ್ನು ಹೊಂದಬೇಕಂದ್ರೆ ದೇವರನ್ನು ಬೈಬೇಕಾ? ಸಾಯುಜ್ಯ ಪಡಿಬೇಕಾದ್ರೆ ಏನಾಯ್ತು ಇದು ಗೊತ್ತಾಗಲಿಲ್ಲ. ನೀವು ಹಿಂದೆ ಹೇಳಿದ ಪ್ರಶ್ನೆಗೆ ಒಂದು ದೃಷ್ಟಾಂತ ಕೊಡ್ತೀನಿ ಅಂತ ಹೇಳಿ ಈ ಶಿಶುಪಾಲನ ಮರಣದ ದೃಷ್ಟಾಂತವನ್ನು ಕೊಟ್ಟು ಶಿಶುಪಾಲ ದೇವರಲ್ಲಿ ಐಕ್ಯವನ್ನು ಹೊಂದುವ ದೃಷ್ಟಾಂತವನ್ನು ಹೇಳ್ತಾ ಇದ್ದೀರಲ್ಲ, ಎಷ್ಟು ಅಬದ್ಧ ಇದು. ಏನಾಯ್ತು ಇಲ್ಲಿ? ಆಕೂತ ಏನು, ಅಭಿಪ್ರಾಯ ಏನು, ಮರ್ಮ ಏನು, ಇದನ್ನು ಹೇಳ್ರಿ. ಇನ್ನು ನಮಗೆ ಬುದ್ಧಿ ಕೆಡಿಸ್ಬೇಡ್ರಿ ನೀವು. ಏತದ್ವೇದಿತುಂ ಇಚ್ಛಾಮ ಸರ್ವೇ ಏವ ವಯಂ ಮುನೆ ಭಗವನ್ ಇಂದಯಾವೇನಃ. ಅಂದರೆ ಶಿಶುಪಾಲನಲ್ಲಿ ಇದ್ದವನು ಯಾರು ಗೊತ್ತಾ? ವೇನ. ಮತ್ತೊಬ್ಬನ ಯಾರು ಗೊತ್ತಾ? ಜಯ. ಈ ಮೊಬೈಲಲ್ಲಿ 2 ಸಿಮ್ ಹಾಕೋಬೋದಿಲ್ಲ ನಾವು? 3 ಬಂದವು, 2 ಲಾಸ್ಟ್ ಹೋದಿಲ್ಲ. ಅಂದರೆ 2 ಜೀವರಾಶಿಗಳು ಇರಬಹುದು ಒಂದು ದೇಹದಲ್ಲಿ. ನಮ್ಮಲ್ಲಿ ಅಂತೂ ಅನೇಕ ಜೀವರಾಶಿಗಳು ಇರ್ತಾರೆ. ತತ್ವಾಭಿಮಾನಿ ದೇವತೆಗಳು, ಸಕಲ ದೇವತೆಗಳು ನಮ್ಮಲ್ಲಿ ಇರ್ತಾರೆ. ಹಾಗಾಗಿ ಆ ಜೀವರಾಶಿ, ಅದರಲ್ಲಿ ವೇನ ಅಂತನೂ ಒಬ್ಬವನು ಮಹಾಪಾಪಿಷ್ಟ, ಮಹಾ ಉನ್ಮತ್ತ, ದೇವರ ದ್ವೇಷವನ್ನು ಮಾಡುವ ವ್ಯಕ್ತಿ. ಅವನ ಪ್ರಭಾವದಿಂದ ಶಿಶುಪಾಲ ಹೀಗೆ ಪರಮಾತ್ಮನ ನಿಂದ ಮಾಡ್ತಿರ್ತಾನೆ. ಆದರೆ ಒಳಗೆ ಒಳ್ಳೆಯ ಜೀವನೂ ಇದ್ದಾನೆ, ಜಯ ಅಂತ ಹೇಳಿ. ಹಾಗಾಗಿ ಆ ಜಯನ ಯೋಗ್ಯತೆ ಏನು? ಅವನ ದೇವರಲ್ಲಿ ಮಾಡುವ ಭಕ್ತಿ ಏನು? ಅವನ ಪ್ರಕಾರ ಅವನಿಗೆ ದೇವರು ಸಾಯುಜ್ಯ ಕೊಟ್ಟಿದ್ದಾನೆ. ಭಗವನ್ನಿಂದ ಯಾವೇನಃ ದ್ವಿಜೈ ತಮಸಿ ಪಾದಿತ. ಅವನಿಗೆ ತಮಸ್ಸಿಗೆ ಹಾಕಿದ್ದಾನೆ ಪರಮಾತ್ಮ. ಇಲ್ಲೂ ಪರಮಾತ್ಮ ವಿಷಮವಾಗಲಿಲ್ಲ, ಸಮನೇ ಆಗಿದ್ದಾನೆ. ನೀವು ಎಲ್ಲರೂ ಅಡುಗೆ ಮಾಡ್ತೀರಲ್ಲ, ಚಲೋ 3 ತಾಸು, ನಾಳೆ ನಾನು ಮನೆಗೆ ಊಟಕ್ಕೆ ಬರ್ತೀನಿ, ಪಾಯಸ ಮಾಡಿ ಹಾಕ್ರಿ, ನಂಗೆ ಭಾಳ ಸೇರ್ತದೆ ಅಂತ ಹೇಳಿದೆ ನಾನು. ಆಚಾರ ಬರ್ತಾರ್ರಿ ಮನೆಗೆ ಊಟಕ್ಕೆ, ಅವರೇ ಹೇಳ್ಯಾರ, ಹಾಗಾಗಿ ಪಾಯಸ ಮಾಡಿ ಹಾಕೋಣ. ಅವರೇ ಹೇಳಿದ್ದು ಮಾಡಿ ಹಾಕ್ರಿ ಅಂತ ಹೇಳಿ, ಶಾವಿಗೆ ಪಾಯಸ ಭಾಳ ಸೇರ್ತದಂತ, ಅದಕ್ಕೆ ಶಾವಿಗೆ ಪಾಯಸ ಮಾಡಿ ಹಾಕ್ಲಿಕ್ಕೆ ಹೇಳ್ಯಾರ ಅಂತ ಹೇಳಿ ತಂದು ಕಷ್ಟಪಟ್ಟು ಎಲ್ಲ ಮಾಡಿ 3 ತಾಸು 4 ತಾಸು ಅದನ್ನು ಚಂದ ಹಾಲು ಕುದಿಸಿ ಕಮ್ಮಗೆ ಮಾಡಿ ಸಕ್ಕರೆ ಜಾಗ ಖಾರ ಪುಡಿ ಹಾಕ್ಬಿಡ್ತೀವಿ. ಮಾಡ್ತೀರಿ? ಯಾಕೆ ನೀವು ಮತ್ತು ಸಕ್ಕರೆಗೆ ವಿಷಮ ಮಾಡ್ತೀರಿ? ಖಾರ ಪುಡಿಗೆ ಅಷ್ಟೇ ನ್ಯಾಯ ಯಾಕೆ, ಸಕ್ಕರೆಗೆ ಅಷ್ಟೇ ನ್ಯಾಯ ಯಾಕೆ, ಖಾರ ಪುಡಿಗೆ ಯಾಕೆ ನ್ಯಾಯ ಮಾಡಂಗಿಲ್ಲ ನೀವು? ಒಂದು ದಿವಸ ಆದರೂ ಖಾರ ಪುಡಿ ಪಾಯಸ ಮಾಡಿರಲ್ಲ ನೋಡು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಇಲ್ಲರಿ, ಅದಕ್ಕೆ ಸಕ್ಕರೆನೇ ಹಾಕಬೇಕು,
ಮತ್ತೇನಪ್ಪ ಅಂದ್ರೆ ಹುಳಿಗೆ ಖಾರ ಪುಡಿ ಹಾಕಬೇಕು, ಸಾರಿಗೆ ಖಾರ ಪುಡಿನೇ ಹಾಕಬೇಕು ಅಂತ ನೀವೇ ನ್ಯಾಯ ಮಾಡ್ತೀರೋ ಇಲ್ಲೋ? ಹಾಗೆ ದೇವರು ಯಾಯಾ ವ್ಯಕ್ತಿಗಳಿಗೆ ಯಾಯಾ ಸ್ವಭಾವ ಇದ್ದ ಪದಾರ್ಥಗಳು, ಆಯಾ ಸ್ವಭಾವ ಇದ್ದ ಪದಾರ್ಥಗಳಿಗೆ ಆಯಾ ಸ್ಥಾನವನ್ನು ಕೊಡುವುದು ದೇವರ ಧರ್ಮ. ಇದು ಮಾಡಲಿಲ್ಲ ಅಂದ್ರೆ ಅವಾಗ ದೇವರ ವಿಷಮ ಆಗ್ತಾನೆ. ಹಾಗಾಗಿ ವೇನ ಮಹಾಪಾಪಿಷ್ಟ. ಅವನ ಅನಾದಿ ಕಾಲದಿಂದ ಅವನ ಸಂಸ್ಕಾರ, ಅವನ ಪ್ರಭಾವ, ಅವನ ಯೋಗ್ಯತೆ ಇದನ್ನೆಲ್ಲ ದೇವರು ತಿಳಿದಿದ್ದಾನೆ. ತಿಳಿದ ವ್ಯಕ್ತಿ ಮಾಡಿದು ತಪ್ಪನ್ನು ಪರಮಾತ್ಮ ಮುಚ್ಚಿ ಅವನಿಗೆ ಆ ಸ್ಥಾನವನ್ನು ಕೊಡಲಿಲ್ಲ ಅಂದರೆ ಅವಾಗ ವಿಷಮ ಅಂತ ಆಗ್ತಾನೆ. ಹಾಗಾಗಿ ಅವನಿಗೆ ತಮಸ್ಸನ್ನೇ ಕೊಟ್ಟಿದ್ದಾನೆ. ದಮಘೋಷ ಸುತ ಪಾಪ ಆರಭ್ಯ ಕಲಭಾಷಣ. ಅವನು ಪ್ರಶ್ನೆ ಮಾಡ್ತಾರೆ, ಶಿಶುಪಾಲ ಇವನು ಒಳಗೆ ವೇನ ಇದ್ದಾನೆ, ವೇನನಿಗೆ ಅಂಧನ್ ತಮಸ್ಸು ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ದಮಘೋಷ ಸುತ ಇವನು ಹುಟ್ಟಿದಾರಭ್ಯ ಯಾವಾಗ ತೊದಲು ನುಡಿಗಳನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ನೋ ಆವಾಗಿಂದಲೂ ಕೃಷ್ಣನನ್ನು ಬೈತಾ ಇದ್ದಾನೆ, ಕೃಷ್ಣನಿಂದ ಮಾಡ್ತಾನೆ, ಗುರುಗಳನ್ನು ಬೈತಾನೆ. ಅಂದ ಮೇಲೆ ಶಪಥೋ ಅಸಕೃತ್ ವಿಷ್ಣುಂ ಯದ್ ಬ್ರಹ್ಮ ಪರಮವ್ಯಯಂ ಚಿತ್ರೋನ ಜಾತೋ ಜಿಹ್ವಾಂ ನಾಂಧಂ ವಿಷಮದಪ್ಪತಃ ಅಂಥವನಿಗೆ ಶಾಸ್ತ್ರ ಹೇಳುತ್ತದೆ, ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಭುಜ್ಯತೆ. ಬಹಳ ಮಹತ್ವದ್ದು. ಯಾವ ಪಾಪ ಮಾಡಲಿ, ಯಾವ ಸತ್ಕರ್ಮ ಮಾಡಲಿ, ಅಸತ್ಕರ್ಮ ಮಾಡಲಿ, ಮನುಷ್ಯ ಮಾಡಿದ್ದಾನೆ, ನಾನು ಯಾರೂ ನೋಡಿಲ್ಲ ಮಾಡಿದ್ದು ಅಂತ ಅಂದ್ಕೊಂಡು ತಾನು ಸುಮ್ಮನಿದ್ದಾನೆ. ಕೆಲವೊಮ್ಮೆ ಹಾಗೆ ಆಗ್ತದೆ. ಪಾಪವನ್ನು ಮಾಡಬೇಕಾದಾಗ ಮನುಷ್ಯ ಎಂಥವನೇ ಆಗಿರಲಿ, ಅವನು ಪಾಪಿಷ್ಟನೇ ಆಗಿರಲಿ, ಒಳ್ಳೆಯವನೇ ಆಗಿರಲಿ, ಅವನಿಗೆ ಭಯ ಆಗ್ತದೆ. ಮೊದಲಿಗೆ ಪಾಪವನ್ನು ಮಾಡಬೇಕಾದಾಗ ಭಯ ಆಗಲೇಬೇಕು, ಆಗ್ತದೆ. ಅದೇ ಪಾಪ ಎರಡನೇ ಬಾರಿ ಮಾಡಬೇಕಾದಾಗ ಸ್ವಲ್ಪ ಭಯ ಕಮ್ಮಿ ಆಗ್ತದೆ. ಯಾಕೆ? ಒಂದನೇ ಬಾರಿ ಪಾಪವನ್ನು ಮಾಡಿದ್ದಕ್ಕೆ ಶಿಕ್ಷೆ ಇದೆ ಅಂತವನಿಗೆ ಸ್ವಲ್ಪ ಹಾಗೆ ಅನಿಸಿರ್ತದೆ. ಅದನ್ನು ಮಾಡಿದಾಗ ಅವನಿಗೆ ಯಾರೂ ಶಿಕ್ಷೆ ಕೊಡಲಿಲ್ಲ, ಅಥವಾ ಏಕಾಂತದಲ್ಲಿ ಈ ಕೆಲಸ ಮಾಡಿದರೆ ಇದಕ್ಕೇನು ಶಿಕ್ಷೆ, ಈ ಪಾಪಕ್ಕೇನು ಶಿಕ್ಷೆ ಇಲ್ಲ ಅಂತ ಅವನಿಗೇನು ಸ್ವಲ್ಪ ಅರ್ಧಂಬರ್ಧ ಮನವರಿಕೆ ಆಗ್ತದಲ್ಲ, ಅವಾಗ ಎರಡನೇ ಬಾರಿ ಮಾಡಬೇಕಾದಾಗ ಅವನಿಗೆ ಸ್ವಲ್ಪ ಭಯ ಕಮ್ಮಿ ಆಗ್ತದೆ. 10 ಬಾರಿ ಮಾಡಿಬಿಟ್ಟೆ ಚಟ ಆಗಿಬಿಡ್ತದೆ. 10 ಬಾರಿ ಮಾಡಿಬಿಟ್ರೆ ಚಟವಾಗ್ತದೆ. ಈಗ ಸುಮ್ಮನೆ ಉದಾಹರಣೆಗೆ ಒಂದು ಸುರಾಪಾನ ಇದೆ. ಮೊದಲೇ ಬಾಡಿ ಅವನಿಗೆ ಯಾರೋ ಗೆಳೆಯಂದ್ರಿಂದ ಕೂಡಿಕೊಂಡು ಏನೋ ಕುಡಿತಾ ಇದ್ದ, ಭಯ ಆಯ್ತು ಅವನಿಗೆ. ಆ ಕಡೆ ಈ ಕಡೆ ನೋಡ್ತಾನೆ, ಮೇಲೆ ತಳಂಗೆ ನೋಡ್ತಾನೆ, ಏನೇನೋ ಮಾಡಿ ಭಾಳ ಒದ್ದಾಡ್ತಾನೆ ಪಾಪ. ಇನ್ನೊಬ್ಬರ ಬರ ಏನೇನೋ ಆಗಿ ಒಟ್ಟು ಹೇಳ್ತಾರೆ ಅನೇಕ ಜನ. ಆಮೇಲೆ ಎರಡನೇ ಬಾರಿ ಕುಡಿಬೇಕಾದಾಗ ಸ್ವಲ್ಪ ಭಯ ಕಮ್ಮಿ. ಅದೊಂದು ಪ್ರತಿನಿತ್ಯ ಆಗಿಬಿಡ್ತು ಅಂದರೆ ಅವನಿಗೆ ಅದು ನೀರು ಕುಡ್ದಂಗೆ ಆಗಿಬಿಡ್ತು, ಚಟ ಆಗಿಬಿಡ್ತದೆ, ಏನೂ ಭಯನೇ ಆಗೋದಿಲ್ಲ. ಹಾಗೆ ಮನುಷ್ಯ ಮೇಲಿನ ಮೇಲೆ ಮಾಡಿದಂತಹ ಅಸತ್ಕರ್ಮಗಳು ಇದು ಅನಾಯಾಸವಾಗಿ ಮಾಡುವ ಅಸತ್ಕರ್ಮ ಅಂತ ಆಗ್ಬಿಡುತ್ತೆ. ಕೆಲವರು ಪಾಪ ಅಸತ್ಕರ್ಮಗಳನ್ನು ಭಾಳ ಬಲವಂತದಿಂದ ಭಾಳ ಒತ್ತಾಯಪೂರ್ವಕವಾಗಿ ಮಾಡ್ತಿರ್ತಾರೆ, ಏನೋ ಒಂದು ಕಾರಣಾಂತರದಿಂದ. ಇವನಿಗೆ ಕಾರಣಾಂತರ ಇಲ್ಲ, ಮಾಡದೇ ಇದ್ದರೇನೆ ಒಂದು ತಪ್ಪು ಅಂತ ಆಗ್ಬಿಡ್ತದೆ. ಇಂಥ ಎಲ್ಲ ಪಾಪಗಳನ್ನು ದೇವರು ಹೇಗೆ ಮನ್ನಿಸ್ತಾನೆ? ಬಿಡ್ತಾನ? ತಿಳುವಳಿಕೆ ಇದ್ದ ಮನುಷ್ಯನಿಗಂತೂ ಇನ್ನೂ ಹೆಚ್ಚಿಂದು. ಹಾಗಾಗಿ ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮುಷ್ಣುತೆ. ತಾನು ಪಾಪವನ್ನು ಮಾಡಬೇಕಾದಾಗ ಹಸದ್ಭಿಕ್ರಿಯತೆ ಕರ್ಮ ನಗತಾ ಮಾಡ್ತಾನೆ, ಇನ್ನೊಬ್ಬರನ್ನು ನಿಂದ ಮಾಡ್ತಾನೆ. ಏನು ಬರೀ ಮೂಗು ಹಿಡ್ಕೊಂಡು ಕೂತಿ ನಾ ಕಾರ್ದಾಗ ಓಡಾಡ್ಲಿಕ್ಕೆ ನೋಡು ಅಂಥೇಳಿ ಪಾಪ ಅವ್ನು ಸಾಧನೆ ಮಾಡೋ ವ್ಯಕ್ತಿ, ನೀವು ಮಡಿ ಅಂದ್ರಿ, ಭಾವಿ ಅಂದ್ರಿ, ಮೂಗನ್ನು ಹಿಡ್ಕೊಂಡು ಕೂತ್ರಿ, ನಾ ಆರಾಮ ಓಡಾಡ್ಲಿಕ್ಕತ್ತೀನಿ, ಒಂದು ದಿವಸ ನಾ ಮೂಗು ಹಿಡಿದಿಲ್ಲ, ಒಂದು ದಿವಸ ಭಾವಿಗೆ ಹೋಗಿಲ್ಲ ಅಂತ ಮಾಡೋನು ನಿಂದ ಮಾಡಿ, ತಾನು ಹೀಗೆಲ್ಲ ಮಾಡಿ ಹಸದ್ಭಿಕ್ರಿಯತೆ ಕರ್ಮ ನಗತಾ ಪಾಪಗಳನ್ನು ಮಾಡ್ತಾ ಹೋಗ್ತಾನೆ. ಅದನ್ನು ರುದದ್ಭಿರನುಭೀಯತೆ ಏವ, ಇದೇ ಜನ್ಮದಲ್ಲಿ ಅಳತಾ ಅನುಭವಿಸ್ತಾನೆ. ಶಾಸ್ತ್ರ ಹೇಳುವ ಮಾತು, ಕದಾಚಿತ್ ಈ ಜನ್ಮದಲ್ಲಿ ಒಂದು ಇಡೀ ಜನ್ಮ ಮತ್ತು ಸುಖವಾಗೇನೆ ಭೋಗಿಸುವ ಒಂದೊಂದು ಜನ್ಮ ಇರ್ತದೆ. ಅವನು ಹಿಂದೆ ಮಾಡಿದಂತಹ ಸತ್ಕರ್ಮದಿಂದ ಈ ಜನ್ಮದಲ್ಲಿ ಮಾಡಿದ ಎಷ್ಟೇ ಪಾಪನೂ ಅವನಿಗೆ ದೇವರು ಕದಾಚಿತ್ ಅವನಿಗೆ ದುಃಖ ಕೊಡಲಿಕ್ಕಿಲ್ಲ. ಆದರೆ ಈ ಜನ್ಮದಲ್ಲಿ ಮಾಡಿದ್ದು, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಎಲ್ಲ ದುಃಖ ಮುಂದಿನ ಜನ್ಮದಲ್ಲಿ ಪರಮಾತ್ಮ ಕೊಡ್ತಾನೆ. ನಾನು ಮೇಲಿನ ಮೇಲೆ ಪಾಠದಲ್ಲಿ ಅನೇಕ ದೃಷ್ಟಾಂತ ಕೊಡ್ತೇನೆ. ಒಬ್ಬ ವ್ಯಕ್ತಿ ಒಬ್ಬನನ್ನು ಕೊಂದು ಹಾಕಿದ. ಈಗ ನಾನು ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡಿದೆ, ಕೊಂದು ಹಾಕಿದರೆ ನನಗೆ ಶಿಕ್ಷೆ ಏನು? ನನ್ನನ್ನು ಕೊಂದು ಹಾಕಬೇಕಷ್ಟೆ. ಶಾಸ್ತ್ರದಲ್ಲಿ ಇದೆ, ಈಗಿನೆಲ್ಲ ಕಾನೂನು ಏನೇನೋ ಮಾಡ್ತದೆ. ಒಬ್ಬ ವ್ಯಕ್ತಿ ಒಬ್ಬನನ್ನು ಕೊಂದು ಹಾಕಿದ ಅಂದರೆ, ಅವನ ಜೀವಾಪಹಾರ ಮಾಡಿದ ಅಂದರೆ ಅವನನ್ನು ಏನು ಮಾಡಬೇಕು? ಇವನನ್ನು ಕೊಂದೇ ಹಾಕಬೇಕು. ಈಗ ಮೊನ್ನೆ ಯಾರೋ ಒಬ್ಬ 30-40 ಮಂದಿನ ಕೊಂದ ಒಬ್ಬವ. ಹಾಗಾಗಿ ಅವನನ್ನು ಕೊಲ್ಲಬೇಕು, ಕೊಂದು ಹಾಕಿದರು.
29 ಬಾರಿ ಮತ್ತೆ ಸಾಯ್ಬೇಕಲ್ಲ, ಅವನು ಯಾವಾಗ ಸಾಯ್ಬೇಕು ಅಂತ? ಹಾಗಾದ್ರೆ ಒಬ್ಬ ವ್ಯಕ್ತಿ 30 ಮಂದಿನ ಕೊಂದು ಹಾಕಿದ್ದಾನೆ, ಒಬ್ಬ ವ್ಯಕ್ತಿ ಒಬ್ಬನ್ನೇ ಕೊಂದು ಹಾಕಿದ್ರೆ ಅವನನ್ನು ಕೊಂದು ಹಾಕಬೇಕು ಅಂತಿದೆ. 30-40 ಮಂದಿನ ಕೊಂದಿದಾಗ ಅವನನ್ನು ಕೊಂದು ಹಾಕಿದ್ರು, ಆ ಜನ್ಮ ಬಗೆಹರಿತು. ಇನ್ನು 30 ಬಾರಿ ಅವನು ಸಾಯ್ಬೇಕಲ್ಲ, ಯಾವಾಗ ಸಾಯ್ಬೇಕು ಅವನು? ಆವಾಗ ಅವನು ಸಾಚೆ ಆಗಿರ್ತಾನೆ, ಗೋಪಿಚಂದನ ನಾಮ ಅಂಗಾರಕ್ಷತೆ ಹಚ್ಕೊಂಡು ಓಡಾಡ್ತಿರ್ತಾನೆ, ರಾಯರ ಅಷ್ಟೋತ್ತರ ಅನ್ಕೋತ. ಆವಾಗ ಯಾರೋ ಬಂದು ಅವ್ನು ಹಿಂದಿನ ಬಂದು ಅವ್ನು ಕೊಂದು ಹಾಕಿ, ಪಾಪರಿ ಏನು ಪಾಪರಿ? ಪಾಪ ಅಲ್ಲ, ಹಿಂದೆ ಯಾವಾಗ ಮಾಡಿರ್ತಾನೆ ಪಾಪ, ಅದಕ್ಕೆ ಸತ್ತು ಹೋಗಿರ್ತಾನೆ. ಹೀಗೆ ಅರ್ಥ ಅದಕ್ಕೆ. ಈ ಜನ್ಮದಲ್ಲಿ ಸತ್ಕರ್ಮ ಮಾಡಿದ್ದಾನೆ, ಈ ಜನ್ಮದಲ್ಲಿ ಶುದ್ಧ ಆಚಾರಶೀಲನಾಗಿದ್ದಾನೆ, ಈ ಜನ್ಮದಲ್ಲಿ ಸದಾಚಾರಿಯಾಗಿದ್ದಾನೆ, ಬ್ರಾಹ್ಮಣ, ಗುರುಗಳು, ದೇವರು ಪಾರ ಎಲ್ಲ ಮಾಡ್ತಾನೆ, ಒಳ್ಳೆಯವನೇ, ಒಳ್ಳೆ ಕೆಲಸನೇ ಮಾಡಿದ್ದಾನೆ. ಒಳ್ಳೆ ಕೆಲಸಕ್ಕೆ ಎಂದೂ ಪ್ರಾಶಸ್ತ್ಯ ಇಲ್ಲ ಅಂತಿಲ್ಲ, ಅವನಿಗೆ ಗೌರವ ಇಲ್ಲ ಅಂತಿಲ್ಲ, ಸತ್ಕಾರ ಇಲ್ಲ ಅಂತಿಲ್ಲ. ಆದರೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದಾಗಲೂ ಅವನಿಗೇನೋ ಆಪತ್ತು ಬಂತು, ಒಳ್ಳೆಯ ಕರ್ಮ ಮಾಡಿದರೂ ದೇವರು ನೋಡಲಿಲ್ಲರಿ ಅವನಿಗೆ ಅಂತನೂ ಮಾತು ತಪ್ಪು. ನಮಗೆ ಸ್ವಾಭಾವಿಕವಾಗಿ ಬಾಯಿನಲ್ಲಿ ಈ ಮಾತು ಬಂದ್ಬಿಡ್ತದೆ. ಏನ್ರಿ ಎಷ್ಟು ಪಾಪ ಒಳ್ಳೆಯವನು, ಹಿಂಗೆ ಮಾಡಬಾರ್ದಾಗಿದ್ದು ದೇವ್ರು ತನ್ನ ಮೇಲೆ ಹಾಕೊಂಗಿಲ್ರಿ, ಅವನು ಏನು ಹಾಕೊಂಗಿಲ್ಲ ಅವನ ಮೇಲೆ. ಇದಕ್ಕೆಲ್ಲ ಉತ್ತರ ಇದೆ. ಅದೇ ಹೇಳಿದ್ನಲ್ಲ, ಇದನ್ನು ಎಷ್ಟು ನಾವು ತಿಕ್ತೇವೆ, ಎಷ್ಟು ಘರ್ಷಣೆ ಮಾಡ್ತೇವೆ, ಎಷ್ಟು ವಿಮರ್ಶೆ ಮಾಡ್ತೇವೆ, ಅಷ್ಟು ಇದು ನಮಗೆ ಮನವರಿಕೆ ಆಗುವ ಹಂತ ಬರ್ತದೆ. ಪೂರ್ಣವೊಮ್ಮೆ ಮನವರಿಕೆ ಆಗೋದಿಲ್ಲ. ಮನವರಿಕೆ ಆಗಲಿಕ್ಕೂ ಒಂದು ಯೋಗ್ಯತಾ ಬೇಕು, ಮನವರಿಕೆ ಆಗಲಿಕ್ಕೂ ಒಂದು ಪುಣ್ಯ ಬೇಕು, ಪುಣ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಪುಣ್ಯ ಬೇಕು. ಹಾಗಾಗಿ ಬಹಳ ಕಠಿಣ ಇದೆ. ಹಾಗಾಗಿ ಪುಣ್ಯವಾಗಲಿ ಪಾಪವಾಗಲಿ ಪರಮಾತ್ಮ ನಮಗೆ ಅನುಭವಿಸಲಿಕ್ಕೆ ಕೊಟ್ಟೇ ಕೊಡ್ತಾನೆ. ಪಶ್ತಾಂ ಸರ್ವಲೋಕಾನ ಲಘೀಯ ಮಿಹ ಅಂಜುಸ. ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದಾಗ ನಿಂದನಸ್ತವ ಸತ್ಕಾರ ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪುರುಷೋ ರಾಜನ್ ಅವಿವೇಕೇನ ಕಲ್ಪಿತಂ. ಸತ್ಕಾರ ನೆಕ್ಕಾರ, ದೇವರು ಇವತ್ತೊಂದು ದಿವಸ ಏನು ಭಾರಿ ವೈಭವದಿಂದ ಊಟಕ್ಕೆ ಹಾಕ್ತಾನೆ, ಮರ್ಯಾದೆ ಕೊಡ್ತಾನೆ, 4 ಮಂದಿ ಮುಂದೆ ಭಾರಿ ಬುದ್ಧಿವಂತ ಅಂತ ಮಾಡ್ತಾನೆ. ಇದನ್ನು ನಾವು ಆರಾಮಾಗಿ ಭೋಗಿಸಿದ್ವ? ಹಾಗೆ ದಡ್ಡ ಅಂತ ಮಾಡಿದಾಗೂ ಭೋಗಿಸ್ಲಿಕ್ಕೆ ಬೇಕು, ದರಿದ್ರ ಅಂತ ಮಾಡಿದಾಗಲೂ ಭೋಗಿಸ್ಲಿಕ್ಕೆ ಬೇಕು. ಯಾಕೆ? 2 ಹಂತ ಇದೆ. 2 ಹಂತ ಬಂದಾಗ ಭಾರಿ ಫ್ಯಾನ್ದಲ್ಲಿ ಎಸಿಯಲ್ಲಿ ಕೂತೀವಿ, ಲೈಟ್ ಹೋತು, ಅದನ್ನು ಭೋಗಿಸ್ಲಿಕ್ಕೆ ಬೇಕು. ಭಾರಿ ಬುದ್ಧಿವಂತ ಅಂತ ಹೇಳಿ ಅವನಿಗೆ ಲೋಕದಲ್ಲಿ ಮಾನ ಸಿಕ್ಕಾಗ ಅಮಾನನೂ ಸಿಗ್ತದೆ, ಆಗಲೂ ಅವನು ಭೋಗಿಸ್ಲಿಕ್ಕೆ ಬೇಕು. ಯಾಕೆ? ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪುರುಷೋ ರಾಜನ್ ಅವಿವೇಕನ ಕಲ್ಪಿತ. ಹೀಗೆ ಮಾಡಲಿಲ್ಲ ಅಂದ್ರೆ ಅವನು ವಿವೇಕಿನಿ ಅಲ್ಲ, ಅವನು ಬುದ್ಧಿವಂತ ಅಲ್ಲ, ಅವನು ದಡ್ಡ ಅಂತ ಅರ್ಥ. ದೇವರಿಗೇನಪ್ಪ ಬೇರೆ ನಿಮ್ಮ ಹಿಂದೆ ಬೆನ್ನು ಹತ್ತಲಿಕ್ಕೆ ಬೇರೆ ಕೆಲಸ ಇಲ್ಲೇನು? ಸಿಂಹ ಹಿಂಸಾ ತದಭಿಮಾನೇನ ದಂಡಾಪಾರುಷಯರಥ ವೈಷಮ್ಯವ ಭೂತಾನ ಮಮಾಹಿಮ ಪಾರ್ಥಿವ ಎನ್ನಿ ಬಂದೋಹಂ ಅಭಿಮಾನ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಗೊತ್ತಾ? ಶಾಸ್ತ್ರ ಒಂದು ಉಪಾಯ ಹೇಳ್ತದೆ. ಹೇಳ್ತೇನೆ ಅಂದರೆ ಹೇಳ್ತೇನೆ, ಶಾಸ್ತ್ರ ಒಂದು ಉಪಾಯ ಹೇಳ್ತದೆ. ಏನು ಉಪಾಯ ಹೇಳ್ತದೆ? ಇದಕ್ಕೆಲ್ಲ ನಮಗೆ ದುಃಖವಾಗೋದು ಸುಖವಾಗೋದು, ಭಾಳ ಸುಖವಾಗ್ತದೆ. ಮಗಳು ಇಂಥ ಭಾರಿ ಬುದ್ಧಿವಂತರಾಗಿ ಸ್ಟೇಟಿಗೆ ಫಸ್ಟ್ ಬಂದಿದ್ದಾಳೆ, ಹಂಗಾಗಿದೆ, ಹಿಂಗೆ ಏನೇನೋ ಭಾಳ ಸಂತೋಷ. ಮನೆಗೆ ಅರ್ಶನಾಂಕ ನಿಮಿತ್ತ ಮಾಡಿಕೊಂಡು ಹೋಗಿ ಎಲ್ಲ ಮನೆಗೂ ನಮ್ಮ ಮಗಳು ಹಾಗೆ, ನಮ್ಮ ಮಗ ಹಿಂಗೆ ಅಂತೇಳಿ ಹೇಳ್ಕೊಡ್ತದೆ. ನಮ್ಮನಿಗೆ ಅರ್ಶನಾಂಕಕ್ಕೆ ಬರ್ರಿ ಅಂತ ಹೇಳೋದು, ಅದನ್ನು ಹೇಳಿ ಬರೋದು. ಬೇರೆ ಏನಾರು ಹಾಯಿಸಿ ಬೇರೆ ಮಾತಾಡಿದ್ರು ಮತ್ತೆ ಅದೇ ಸುದ್ದಿ ತಂದು ಅಲ್ಲೇ ಹಚ್ಚೋದು ಮಾಡ್ತೀವಿಲ್ಲೋ, ಎಲ್ಲರೂ ಮಾಡ್ತೀವಿ. ಅದೇನೋ ಒಂದು ಅಭಿಮಾನ, ಸಂತೋಷ. ಅದಕ್ಕೆ ದೇವರೇನು ಹೇಳ್ತಾನಂದ್ರೆ, ಈ ಅಭಿಮಾನ ಬಿಡು. ಸಂತೋಷಕ್ಕೆ ಕಾರಣವಾದದ್ದು ಅಭಿಮಾನ, ದುಃಖಕ್ಕೆ ಕಾರಣವಾದದ್ದು ಅಭಿಮಾನ. ಇವತ್ತು ದೇವರು ನಮ್ಮನ್ನು ಎಬ್ಬಿಸಿದ್ದಾನೆ, ದೇವರು ನಮ್ಮನ್ನು ಆರಾಮಾಗಿಟ್ಟಿದ್ದಾನೆ, ದೇವರು ನಮಗೆ ಕೀರ್ತಿಯನ್ನು ಕೊಟ್ಟಿದ್ದಾನೆ, ದೇವರ ಐಶ್ವರ್ಯವನ್ನು ಕೊಟ್ಟಿದ್ದಾನೆ, ದೇವರು ಬುದ್ಧಿಯನ್ನು ಕೊಟ್ಟಿದ್ದಾನಲ್ಲ, ಭಾಳ ಹಿಗ್ಗಬೇಡ. ದೇವರ ಮುಂದೆ ನಮಗೇನೂ ಕೊಡಲಿಲ್ಲ, ಭಾಳ ದುಃಖ ಪಡಬೇಡ. ಸುಖ ದುಃಖಗಳಿಗೆ ಕಾರಣವಾದದ್ದು ಯಾವಾಗ ಗೊತ್ತಾ? ಅಭಿಮಾನ. ಹಾಗಾಗಿ ಆ ಅಭಿಮಾನವನ್ನು ನಾವು ಕಮ್ಮಿ ಮಾಡಿಕೊಂಡಷ್ಟು ತಂದೆ ತಾಯಿಗಳು ಭಾಳ ಗಟ್ಟಿಮುಟ್ಟಿ ಆಗಿರ್ತಾರಲ್ಲ, ಆವಾಗ ಅವ್ರಿಗೆ ಏನಾದರೂ ತೊಂದರೆ ಆಯ್ತಲ್ಲ, ನಮಗೆ ಸ್ವಲ್ಪ ತೊಂದರೆ ಆಗ್ತದೆ. ನಾವು ಅಳತೆ, ತಂದೆ ತಾಯಿ ಮುಗಿತ್ರಿ, ಅವ್ರು ಮುಗಿಲಿಕ್ಕೆ ಬಂದದೆ ಅಂತ ಹೇಳಿ ಅವ್ರು ಮುಗಿಸೇ ಬಿಡೋದು. ಆವಾಗ ಏನಾದ್ರು ತೊಂದರೆ ಆಗ್ತದೆ? ನಮಗೆ ಆಗೋದಿಲ್ಲ. ಯಾಕೆ? ಅಭಿಮಾನ ಕಮ್ಮಿ ಆಗಿಬಿಟ್ಟಿರ್ತದೆ. ಯಾಕೆ? ಅವರಿಂದ ಪ್ರಯೋಜನ ಕಮ್ಮಿ ಆಗಿರ್ತದೆ. ಭಾಳ ಒಳ್ಳೆಯ ರೀತಿಯಿಂದೆಲ್ಲ ಶಾಸ್ತ್ರ ದೃಷ್ಟಾಂತ ಕೊಡ್ತದೆ. ಯಾವಾಗ ಯಾರಿಂದ ನಮಗೆ ಪ್ರಯೋಜನ ಕಮ್ಮಿ ಆಗ್ತದೆ ನೋಡ್ರಿ, ಆ ಮನುಷ್ಯನ ಮೇಲೆ ಅಭಿಮಾನ ಕಮ್ಮಿ ಆಗ್ತದೆ. ಹಾಗಿರಬಾರ್ದಂತ ಹೇಳ್ತದೆ ಶಾಸ್ತ್ರ. ಯಾವಾಗಲೂ ಆ ಮನುಷ್ಯನಿಂದ ನಮಗೆ ಪ್ರಯೋಜನ ಇರ್ತದೆ, ಅಂಥ ಮನುಷ್ಯನ ಮೇಲೆ ಅಭಿಮಾನ ಕಮ್ಮಿ ಮಾಡಬೇಕು ಅಂತ ಹೇಳ್ತದೆ. ಮದುವೆ, ಹೆಂಡತಿ, ಮಕ್ಕಳು, ಕುಲ ಅಭಿವೃದ್ಧಿಗಾಗಿ ಹೆಂಡತಿ, ಮಕ್ಕಳಿಗಾಗಿ ಹೆಂಡತಿ,
ಸಂಸಾರಕ್ಕಾಗಿ ಹೆಂಡತಿ, ಸಂಸಾರವೇ ಹೆಂಡತಿ ಆಗಬಾರ್ದು, ಸಂಸಾರವೇ ಮಕ್ಕಳಾಗಬಾರ್ದು. ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಆಯಾ ಪದಾರ್ಥಗಳನ್ನು ಬಳಸಬೇಕು, ಕರ್ತವ್ಯ ಕರ್ಮಗಳನ್ನು ನಾವು ಮಾಡಬೇಕಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚು ಮಾಡಿದ್ರಿ ಅಂದರೆ ಅಭಿಮಾನ ಇದೆ ಅಂತ ಅರ್ಥ. ಮನುಷ್ಯ ಇದರಿಂದ ದಾಟಲು ಬಹಳ ಕಷ್ಟ. ಎನ್ನಿ ಬಂದನೋ ಎಂ ಅಭಿಮಾನ ಅಯಂ ತದ್ಬಾದಾತ್ ಪ್ರಾಣಿನಾಂವದ. ಹಾಗಾಗಿ ಸ್ವಲ್ಪ ಯಾರಿಗೆ ನಮ್ಮವರಿಗೆ ಜೊತೆಗಿದ್ದವರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಮಗೆ ಸಮಸ್ಯೆ ಆಯಿತು ಅಂತ ನಾವು ಭಾವಿಸ್ತೇವೆ, ನಾವು ಅಳತೇವೆ. ಅವರಿಗೇನಾದರೂ ಸಂತೋಷವಾಯಿತು ಅಂದರೆ ನಾವು ನಗ್ತೇವೆ, ನಮ್ಮದು ಅಂತ ಅನ್ಕೋತೇವೆ. ಇದೆಲ್ಲ ಯಾಕೆ? ಅಭಿಮಾನ. ಈ ಅಭಿಮಾನ ಅಷ್ಟಿರಬಾರದು. ಸುಮ್ಮನೆ ಎಷ್ಟು ಬೇಕೋ ಅಷ್ಟಿರಬೇಕು. ಪದಸ್ಯ ಮೇಕಂ ಕರ್ತುಂ ಹಿಂಸಾಂ ಕೇನಾಪಿ ಕಲ್ಪ್ಯತೆ. ಹಾಗಾಗಿ ಮನುಷ್ಯನಿಗೆ ತಸ್ಮಾತ್ ವೈರಾನುಬಂಧೇನ ನಿರ್ವೇಣ ಭಯೇನವ ಸ್ನೇಹಾತ್ ಕಾಮೇನ ವಾ ಯುಜ್ಜಾತ್ ಕದಂತ್ಯಪೇಕ್ಷೆ ಕೃತಕ್. ಹಾಗಾಗಿ ಸ್ನೇಹ, ಕಾಮ ಇವೆಲ್ಲ, ನಿರ್ಭಯ, ಭಯ ಇವೆಲ್ಲ ಅಭಿಮಾನದಿಂದ ಬರುತ್ತದೆ. ಅಭಿಮಾನವನ್ನು ತ್ಯಾಗ ಮಾಡಿದಷ್ಟು ಮನುಷ್ಯ ತಾನು ಬೆಳಕಿಗೆ ಬರ್ತಾನೆ, ದೇವರ ಕರೆಗೆ ಹೋಗ್ತಾನೆ. ಕರ್ಮಣ ಮನಸಾ ವಾಚ ಯೋಧಿಷ್ಯಾತ್ ವಿಷ್ಣುಮವ್ಯಯಂ. ಕಾಯ ವಾಚ ಮನಸ ಮನುಷ್ಯ ಶುದ್ಧನಾಗಿರಬೇಕು. ಕಾಯ ವಾಚ ಮತ್ತು ಮನಸ್ಸಿನಿಂದ ಮನುಷ್ಯ ಶುದ್ಧನಾಗಿದ್ದರೆ ಆಗ ಅವ್ಯಯ ನಾಶರಹಿತನಾದ ಪರಮಾತ್ಮನ ದರ್ಶನವಾಗ್ತದೆ. ಮಜ್ಜಂದಿ ಪಿತರಸ್ತಸ್ತ್ರ. ಇಲ್ಲ ಅಂತಾದರೆ, ಶುದ್ಧನಾಗಿದ್ದಿಲ್ಲ ಅಂದರೆ ನರಕಕ್ಕೆ ಹೋಗಿ ಬೀಳುತ್ತಾನೆ. ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ ಅಜಸ್ತ್ರ ಅಶುಭಾನ್ ಆಸುರೂನ್ ಇವ ಯೋನಿಷು ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮ ಜನ್ಮನಿ. ಕೃಷ್ಣ ಗೀತೆಯಲ್ಲಿ ಬಹಳ ವಿವರಣೆ ಮಾಡಿದ್ದಾನೆ, ಬಹಳ ಇದರಲ್ಲಿ ಈ ವಿಷಯದಲ್ಲಿ ಮಾತನಾಡಿದ್ದಾನೆ. ಅವಜಾನಂತಿ ಮಾಂ ಮೂಢ ಮಾನಸಿಂ ತನುಮಾಶ್ರಿತ. ನನ್ನನ್ನು ಹುಚ್ಚರು ದಡ್ಡರು ಏನಂತ ತಿಳ್ಕೊತಾರೆ? ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ನನಗೂ ದೇಹ ಇದೆ, ನನಗೂ ಪುಣ್ಯ ಪಾಪಗಳಿವೆ, ನಾನು ಹುಡ್ತೇನೆ, ನಾನು ಸಾಯ್ತೇನೆ ಅಂತ ತಿಳಿದಿದ್ದಾರೆ, ತಿಳಿದು ದಡ್ಡರಾಗಿದ್ದಾರೆ. ಇದರ ಹಿನ್ನೆಲೆ ಏನು? ದೇವರು ಯಾಕೆ ಅವತಾರ ಮಾಡಿದ್ದಾನೆ? ದೇವರು ಹುಟ್ಟಾನಂದ್ರೆ ಏನು? ದೇವರು ಸಾಯ್ತಾನಂದ್ರೆ ಏನು? ದೇವರು ಯಾಕಿದ್ದಾನೆ ಅಂತನ್ನೋದು ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನ ವಿಶ್ವಸಿತ. ಹಾಗಾಗಿ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಪ್ಪ. ತಥಾನ ಭಕ್ತಿಯೋಗೇನ ನಮೇ ನಿಶ್ಚಿತಾಮತಿ. ಹಾಗಾಗಿ ದೇವರಲ್ಲಿ ಭಕ್ತಿಯನ್ನು ಮಾಡಿದರೆ ಕೆಲವರ ಮೇಲೆ ಏನಂತಾರದು, ಅಂಧಭಕ್ತಿ ಅಂತಾರಲ್ಲ, ಅಂಧಶ್ರದ್ಧಾ, ಅಂಧಭಕ್ತಿ. ಏನು ಮಾಡಿದರೂ ಅವರು ಒಳ್ಳೆಯವರೇ, ಏನು ಮಾಡಿದರೂ ಅವರು ಕೆಟ್ಟವರೇ. ಎಷ್ಟೇ ಒಳ್ಳೇದು ಮಾಡಿದರೂ ಅವ್ರು ಕೆಟ್ಟವರೇ ಆಗ್ತಿರ್ತಾರೆ, ಎಷ್ಟೇ ಒಳ್ಳೇದು ಮಾಡಿದರೂ ಅವ್ರು ಒಳ್ಳೆಯವರಾಗಂಗಿಲ್ಲ. ಯಾಕೆ ಅಂತಂದರೆ ಅಂಧಶ್ರದ್ಧೆ. ಯಾರೋ ಹೇಳಿಬಿಟ್ಟಿರ್ತಾರೆ, ಏನೋ ಹೇಳಿಬಿಟ್ಟಿರ್ತಾರೆ, ಮನಸ್ಸಿನಲ್ಲಿ ಮನುಷ್ಯನಿಗೆ ಆ ಭಾವನೆ ಬಂದುಬಿಟ್ಟಿರುತ್ತೆ. ಎಷ್ಟು ಸಜ್ಜನರಿರ್ತಾರೆ, ಅವರು ಸಜ್ಜನರೇ ಅಲ್ಲ, ಅಸಜ್ಜನರಿರ್ತಾರೆ, ಅವರು ಸಜ್ಜನರೇ ಅಂತ ಭಾವಿಸ್ಬಿಟ್ಟಿರ್ತಾನೆ. ಹಾಗಾಗಿ ಮನುಷ್ಯನಿಗೆ ವಿವೇಕ ಇರುತ್ತದೆ, ಬುದ್ಧಿ ಇರುತ್ತದೆ. ಅದರಿಂದ ಹೊರಗೆ ಬಂದು ತಾನು ಮನುಷ್ಯ ವಿಚಾರ ಮಾಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮಗೆ ಗೊತ್ತಾಗಲಿಲ್ಲಲ್ರಿ, ನಾವು ತಿಳಿಲಿಲ್ಲಲ್ರಿ ಅಂತ ಮನುಷ್ಯ ಜಾರಿಕೊಳ್ಳುವ ಹಂತ ಬರ್ತಾನೆ. ಮನುಷ್ಯ ಜಾರಿಕೊಳ್ಳುವುದು ಮಾತ್ರ ಆರಾಯಾಸವಾಗಿ ಜಾರಿಕೊಂಡು ಬಿಡ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರ್ತದೆ, ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ಯಾರು ಉಪಾಯ? ಅದಕ್ಕೆ ಯಾರು ಹೇಳೋರು? ಅದನ್ನು ಯಾರು ಹೇಳಿದರೂ ಕೇಳೋದಿಲ್ಲ ಮನುಷ್ಯ. ನನಗೆ ಕೊನೀತನ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾನೆ. ಎಲ್ಲ ಹಂತಕ್ಕೂ ಉಪಾಯ ಅನುಚಿಂತ ತಾಮಾಹುರ್ ಭಕ್ತಿರವ ಪೂರ್ವ ಸ್ಮೃತಿ. ಹೀಗೆ ಪರಮಾತ್ಮ ಮಾಡಿದ್ದು ವಿಷಮವಲ್ಲ, ಪರಮಾತ್ಮ ಮಾಡಿದ್ದು ಸಮನೆ, ಪರಮಾತ್ಮ ಸಮನೆ. ಕೀಟಪೇಶ ಅನೇಕ ಕಥೆಗಳನ್ನು ಹೇಳ್ತಾರೆ, ದೃಷ್ಟಾಂತವನ್ನು ಹೇಳ್ತಾರೆ. ಕಾಮ, ಸ್ನೇಹ, ಭಯ, ದ್ವೇಷ ಇವುಗಳಿಂದ ಏನಾಗ್ತದೆ? ಮುಕ್ತಿಗೆ ಹೋದ ಜನ ಇದ್ದಾರೆ. ಯಾರ್ಯಾರು ಯಾವ್ಯಾವ ಕಾರಣಕ್ಕಾಗಿ ಏನೇನೋ ಸ್ಥಾನ ಅವಸ್ಥಾನ ಪಡೆದಿದ್ದವರು ಇದ್ದಾರೆ, ಅದನ್ನೆಲ್ಲ ತಿಳಿಸಿಕೊಡ್ತಾರೆ. ಅದನ್ನು ನಾಳಿನ ದಿವಸ ಮತ್ತೆ ಪುನಃ ಕೇಳೋಣ. ಶ್ರೀಕೃಷ್ಣ ನಾಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ.